ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಹಾಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡಸಂಭೂತ ದೇವಕಾರ್ಯ ಸಮದ್ಯದ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 3/5/2026ರಿಂದ 9/5/2026 ವಾರ ಭವಿಷ್ಯ. ಈ ವಾರದಲ್ಲಿ ಗ್ರಹಗತಿಗಳ ಬದಲಾವಣೆ ಸ್ಥಿತಿಗತಿಗಳು ಅಂತಕ್ಕಂಥ ರೀತಿಯಲ್ಲಿ ಯಾವುದೂ ಇರೋದಿಲ್ಲ. ಬಟ್ ಮಂಗಳವಾರ ಮಾತ್ರ, ಅಂದರೆ 5/5/2026 ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇರುವಂಥದ್ದು. ಅಂದರೆ ಅಂಗಾರಕ ಸಂಕಷ್ಟ ಅಂದರೆ ಬಹಳ ಸರ್ವಶ್ರೇಷ್ಠ. ಸಾಮಾನ್ಯವಾಗಿ ವರ್ಷ ಪೂರ್ತಿ ಮಾಡದೇ ಇರ್ತಕ್ಕಂಥ ಸಂಕಷ್ಟಹರ ಚತುರ್ಥಿ ಮಾಡದೇ ಇದ್ರೂ ಕೂಡ ಅಂಗಾರಕ ಸಂಕಷ್ಟಿ ಒಂದನ್ನು ಆಚರಣೆಯನ್ನು ಮಾಡಿದರೆ ಅಥವಾ ಗಣಪತಿಯನ್ನು ಸ್ಮರಣೆ ಮಾಡಿ ಗಣಪತಿಗೆ ಸಂಬಂಧಪಟ್ಟಂಥ ಪೂಜೆಯನ್ನು ಮಾಡಿದರೆ ವರ್ಷ ಪೂರ್ತಿ ಮಾಡಿದಂಥ ಫಲ, ಅಂದರೆ 12 ತಿಂಗಳು ಮಾಡಿದಂಥ ಫಲ ಅಂಗಾರಕ ಸಂಕಷ್ಟಿಯಿಂದ ಪ್ರಾಪ್ತಿಯಾಗುತ್ತೆ. ಕೆಲವೊಂದು ಪದ್ಧತಿಗಳ ಪ್ರಕಾರವಾಗಿ 21 ತಿಂಗಳು ಮಾಡಿದಂಥ ಒಂದು ಫಲ ಒಂದು ಅಂಗಾರಕ ಸಂಕಷ್ಟಿಯನ್ನು ಆಚರಣೆ ಮಾಡೋದ್ರಿಂದ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಾವು ನೋಡಿರ್ತೀವಿ. ವಿಶೇಷವಾಗಿ ಯಾವತ್ತಿನ ದಿವಸ ಚಂದ್ರೋದಯ, ಎಲ್ಲರೂ ಕೂಡ ಚಂದ್ರೋದಯವನ್ನು ಬಹಳ ಮುಖ್ಯವಾಗಿ ಗಮನಿಸ್ತಾರೆ. ಹಾಗಾಗಿ ರಾತ್ರಿ 9:50ಕ್ಕೆ ಚಂದ್ರೋದಯ ಇರತಕ್ಕಂಥದ್ದು. ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಬುಧ ಬಂದು ಮೇಷರಾಶಿನಿದ್ದಾನೆ, ಶತ್ರುಕ್ಷೇತ್ರ ಉಚ್ಚನಾಗಿರ್ತಕ್ಕಂಥ ರವಿ ಜೊತೆಯಲ್ಲಿ ಮೇಷರಾಶಿನಲ್ಲಿ ಕುಳಿತಿದ್ದಾನೆ. ಶುಕ್ರ ಬಂದು ವೃಷಭ ರಾಶಿನಲ್ಲಿದ್ದಾನೆ, ಸ್ವಕ್ಷೇತ್ರ. ಆದರೂ ಕೂಡ ಅಲ್ಲಿ ಏನೋ ಒಂದು ಎಡವಟ್ಟಿದೆ, ನೋಡೋಣ. ಇನ್ನು ಗುರು ಬಂದು ಮಿಥುನ ರಾಶಿನಲ್ಲಿದ್ದಾನೆ, ಸಿಂಹರಾಶಿನಲ್ಲಿ ಕೇತು. ಚಂದ್ರ ಬಂದು ವೃಶ್ಚಿಕ, ಧನಸ್ಸು, ಮಕರ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ರಾಹು ಕುಂಭರಾಶಿನಲ್ಲಿದ್ದಾನೆ. ಮೀನರಾಶಿನಲ್ಲಿ ಶನಿ ಮತ್ತು ಕುಜ ಇರುವಂಥದ್ದು. ಇಷ್ಟು ವಿಶೇಷಗಳಿರುವಂಥ 9 ಗ್ರಹಗಳ ಸ್ಥಿತಿಗತಿಗಳು. ಹಾಗಾಗಿ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶುಕ್ರನ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಶುಕ್ರನ ಪ್ರಭಾವ ಚೆನ್ನಾಗಿರೋದ್ರಿಂದ ಸ್ಥಿರಾಸ್ತಿ ವಿಷಯಗಳು ಅನುಕೂಲವನ್ನು ತರಬಹುದು. ವಿದ್ಯಾ ಪ್ರಗತಿಯನ್ನು ನೋಡ್ತಕ್ಕಂಥ ಸ್ಥಿತಿ ಕಾಣತಕ್ಕಂಥದ್ದು. ತಾಯಿಯ ಸಹಕಾರ ಅಥವಾ ತಾಯಿಯಿಂದ ಅನುಕೂಲವನ್ನು ನೋಡ್ತಕ್ಕಂಥ ಸಂದರ್ಭ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲವನ್ನು ಮತ್ತು ಆಧ್ಯಾತ್ಮಿಕ ಚಟುವಟಿಕೆ, ಪೂಜೆ ಪುನಸ್ಕಾರಗಳು ಏನು ಮಾಡಿದ್ರೂ ಕೂಡ ಅಲ್ಲಿ ಸ್ವಲ್ಪ ಸಕ್ಸಸ್ಸು ಮತ್ತು ಅದರಿಂದ ಪೂಜೆ ಮಾಡಿದಂಥ ಫಲಾಫಲಗಳು ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕ್ಕಳಿಂದ ಸಣ್ಣ ಪುಟ್ಟದಾಗಿ ಸ್ವಲ್ಪ ಧನ ಸಹಾಯ ಬರುವಂಥದ್ದು, ವಾಹನಕ್ಕೆ ಸಂಬಂಧಪಟ್ಟಂಥ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಸ್ತ್ರೀಯರಿಂದ ಸಹಕಾರ ಮತ್ತು ಅನುಕೂಲವಾಗ್ತಕ್ಕಂಥ ಸಂದರ್ಭ. ಕುಟುಂಬದಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಆಗೋದಕ್ಕೆ ಅನುಕೂಲ ಮತ್ತು ಕುಟುಂಬದಲ್ಲಿ ಒಂದು ನೆಮ್ಮದಿಯುತವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರ್ತದೆ. ಆದರೆ ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸಬೇಕಾಗತ್ತೆ ಅಥವಾ ಉಳಿತಾಯ ಇಲ್ಲದಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು. ಲಾಭದ ಪ್ರಮಾಣ ಕುಸಿತವನ್ನು ಕಾಣತಕ್ಕಂಥ ವಾರವಾಗಿ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಸೇವಾ ವೃತ್ತಿಯ ಉದ್ಯೋಗ ಅಥವಾ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರೋವಂಥವ್ರಿಗೆ ಸ್ವಲ್ಪ ಹಿನ್ನಡೆ ಮತ್ತು ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಈ ನರ್ವ್ ಸಿಸ್ಟಮ್ ವ್ಯತ್ಯಾಸ, ಸ್ಕಿನ್ ಡಿಸೀಸು, ಕ್ಯಾನ್ಸರಿಗೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಪ್ಯಾರಲಿಸಿಸ್ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಿರ್ತಕ್ಕಂಥವ್ರು ಇದು ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಆರೋಗ್ಯ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಏನಾದರೂ ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗುತ್ತಾ ಅನ್ನೋ ರೀತಿಯಾದಂಥ ಸ್ಥಿತಿ ಅಥವಾ ಉನ್ನತ ಅಧಿಕಾರಿಗಳಿಂದೊಂದಿಗೆ ಯಾವ ರೀತಿಯಾದಂಥ ಒಂದು ಬಾಂಧವ್ಯ ಅಂತಕ್ಕಂಥ ರೀತಿ ನೋಡಿದಾಗ ಸ್ವಲ್ಪ ಹದಗೆಡುವಂಥ ಪರಿಸ್ಥಿತಿಗಳು ಬರಬಹುದು ಉನ್ನತ ಅಧಿಕಾರಿಗಳೊಂದಿಗೆ. ಇದಿಷ್ಟು ಮೇಷರಾಶಿನವ್ರಿಗೆ ಇರ್ತಕ್ಕಂಥದ್ದು. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಬಲಹೀನನಾಗಿದ್ದಾನೆ. ಹಾಗಾಗಿ ರೋಗವನ್ನು, ನಷ್ಟವನ್ನು,
ನೀವೇ ಸ್ವಯಂಕೃತ ಅಪರಾಧದ ಸಮಸ್ಯೆಯನ್ನು ಅಥವಾ ತುಂಬ ಓವರ್ ಥಿಂಕಿಂಗ್ ಮಾಡೋದರಿಂದ ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥ ಸನ್ನಿವೇಶವನ್ನು ಅಥವಾ ತುಂಬ ಓವರ್ ಥಿಂಕಿಂದ ಆಗುವಂಥ ಕೆಲಸವನ್ನು ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿಯನ್ನು ನೀವೇ ತಂದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ ಮೇಷರಾಶಿನವ್ರಿಗೆ. ಹಾಗಾಗಿ ನಿಮಗೆ ಬಲ ಬರಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಕುಲದೇವತೆಯೇ ಬಹಳ ಮುಖ್ಯ. ಹಾಗಾಗಿ ಕುಲದೇವತೆಗೆ ಬಿಲ್ವಪತ್ರೆಯಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗತ್ತೆ, ದೋಷಗಳು ಹೋಗುತ್ತೆ. ಇನ್ನು ವೃಷಭ ರಾಶಿನಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂತನು ರಾಶಿನಲ್ಲೇ ಕುಳಿತಿದ್ದಾನೆ. ಬಲ ಸ್ವಕ್ಷೇತ್ರವಿದ್ದಾಗ, ತನ್ನ ಮನೆಯಲ್ಲಿ ತಾನಿದ್ದಾಗ ಬಲ ಚೆನ್ನಾಗಿರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೆ ದುರಾದೃಷ್ಟವಶಾತ್ ಏನಾಗುತ್ತೆ, ತುಂಬ ಅತಿ ಒಳ್ಳೆತನವೂ ಕೂಡ ಶಾಪವಾಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಬಹುದು. ಅತಿಯಾಗಿ ಹಚ್ಚಿಕೊಳ್ತಕ್ಕಂಥದ್ರಿಂದಲೂ ಕೂಡ ನೋವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳು, ಮಾನಸಿಕವಾದಂಥ ಒತ್ತಡ ಮತ್ತು ಭಾವನಾತ್ಮಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳನ್ನು ತಂದುಕೊಳ್ತೀರಿ. ಶತ್ರುಗಳಿಂದ ಮತ್ತು ಸೇವಕರಿಂದ ಅಥವಾ ಕೆಳಹಂತದ ಅಧಿಕಾರಿಗಳಿಂದ ಸಮಸ್ಯೆಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸಾಲದ ಒತ್ತಡವನ್ನು ಹೆಚ್ಚಾಗಿ ಅನುಭವಿಸ್ತಕ್ಕಂಥ ಸಂದರ್ಭಗಳು, ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ನೆರೆಹೊರೆಯವರೊಂದಿಗೆ, ಬಂಧು ಬಾಂಧವರೊಂದಿಗೆ ಸಮಸ್ಯೆಗಳು ಉತ್ಪತ್ತಿಯಾಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು. ಇಲ್ಲಿಯವರೆಗೆ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿಗತಿಗಳು ತುಂಬ ಉತ್ತಮವಾದಂಥ ಕಂಡೀಷನ್ಸಲ್ಲೇ ಇತ್ತು. ಆದರೆ ವಾರ ಮಧ್ಯಭಾಗ ಸ್ವಲ್ಪ ಚೆನ್ನಾಗಿರುತ್ತೆ ಹಣಕಾಸಿನ ಸ್ಥಿತಿ. ವಾರ ಅಂತ್ಯ ಮತ್ತು ವಾರ ಆರಂಭ ಎರಡೂ ಕೂಡ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ನಿಮಗೆ ಶುಭಪ್ರದವನ್ನು ತರುವುದಿಲ್ಲ. ಸೇವಿಂಗ್ಸ್ ಅನ್ನುವಂಥದ್ದು ಇರೋದಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ಕಾಣಬಹುದು. ಲಾಭಾಧಿಪತಿ ಧನಪ್ರಭಾವ, ಹಾಗಾಗಿಯೇ ನಿಮಗೆ ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ಸುಧಾರಣೆ ಕಾಣಬಹುದು. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಉಳಿತಾಯವನ್ನು ಮಾಡುವಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸ, ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ವಿದೇಶ ಅಥವಾ ದೂರ ಪ್ರದೇಶ ಅಥವಾ ಏನೋ ಬೇರೆ ಜಿಲ್ಲೆನಲ್ಲೆಲ್ಲೋ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಕೂಡ ಸಕ್ಸಸ್ಸು ಮತ್ತು ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪ್ರಯಾಣದ ವಿಚಾರ ವಾರ ಮಧ್ಯಭಾಗ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಪ್ರಯಾಣ ಹೋಗುವಂಥವ್ರು ಏನಾದರೂ ಪ್ರಯಾಣ ಹೋಗುವುದಾದರೆ ವಾರ ಅಂತ್ಯ ತುಂಬ ಚೆನ್ನಾಗಿದೆ, ಪ್ರಯಾಣ ಹೋಗಬಹುದು. ಮಕ್ಕಳಿಂದ ಸ್ವಲ್ಪ ನೋವು, ಸ್ವಲ್ಪ ಮಾನಸಿಕವಾದಂಥ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಯಾವುದಾದ್ರೂ ತುಂಬ ಭಾವನಾತ್ಮಕವಾಗಿ ಅಥವಾ ಎಮೋಷನಲ್ ಬಾಂಡಿಂಗ್ ಮಾಡಿರ್ತಕ್ಕಂಥ ಕೆಲಸಗಳು ಅಥವಾ ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು ದೂರವಾಗುವಂಥದ್ದು, ಅಲ್ಲಿಂದ ನೋವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ಈ ವಾರದಲ್ಲಿ ನೋಡ್ತೀರಿ. ಜೂಜು, ರೇಸ್, ಲಾಟರಿ ಅಂತಕ್ಕಂಥ ರೀತಿಯಲ್ಲಿ ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರು ಯಾರಿದ್ದೀರೋ ಅವರೆಲ್ಲರಿಗೂ ಕೂಡ ನಷ್ಟವನ್ನು ತರುವಂಥ ಸಾಧ್ಯತೆಗಳು, ಷೇರು ಮಾರುಕಟ್ಟೆ ನಷ್ಟವನ್ನು ತರುವಂಥ ಸ್ಥಿತಿಯನ್ನು ತರುತ್ತದೆ. ಆರೋಗ್ಯ, ವಾರ ಮಧ್ಯಭಾಗ ಸ್ವಲ್ಪ ಆರೋಗ್ಯ ಕೈಗೊಳ್ಳುವಂಥ ಸಾಧ್ಯತೆಗಳು. ಆರೋಗ್ಯ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದರೆ ಮಾನಸಿಕವಾದಂಥ ಒತ್ತಡ ಮತ್ತು ಜಲ ಸಂಬಂಧಿ ಕಾಯಿಲೆಗಳು, ದೇಹದಲ್ಲಿ ನೀರಿನ ಕೊರತೆ ಹೆಚ್ಚಾಗಿ ಸ್ವಲ್ಪ ಉಷ್ಣ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು ವಾರ ಮಧ್ಯಭಾಗದಲ್ಲಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಶುಭಕಾರ ಪ್ರಯತ್ನ, ಅವಕಾಶಗಳಿರುತ್ತೆ, ನೀವು ಉಪಯೋಗಿಸ್ಕೊಳ್ಳಲ್ಲ. ಬರುತ್ತೆ ಅವಕಾಶಗಳು, ಉಪಯೋಗಿಸ್ಕೊಳ್ಳಲ್ಲ. ನಿಮ್ಮದೇ ಆದಂಥ ಕೆಲವೊಂದು ಸ್ವಯಂಕೃತ ಅಪರಾಧದಿಂದ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಾರ ಆರಂಭ ಓಕೆ ಅನ್ನೋ ರೀತಿಯಲ್ಲಿ ಕಾಣ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಉದ್ಯೋಗ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲ ಅಂತಕ್ಕಂಥದ್ದು ಅಥವಾ ಯೋಗಫಲ ಅಂತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದನ್ನು ವೃಷಭ ರಾಶಿನವ್ರು ನೋಡ್ತೀವಿ. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಂತಂದರೆ ಏನು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಪರಿಹಾರ ಏನಿಲ್ಲ, ಅಮ್ಮನವರಿಗೆ ಜಲಾಭಿಷೇಕವನ್ನು ಮಾಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಅಥವಾ ನೀವೇ ಒಂದು ಮನೆಯಲ್ಲಿ ಒಂದು ತಂಬಿಗೆ ನೀರನ್ನು ಇಟ್ಟುಕೊಂಡು ಅದನ್ನು ಎಲ್ಲರೂ ಅಮ್ಮನವರ ದೇವಸ್ಥಾನಕ್ಕೆ ಪೂಜೆ ಮಾಡಿ, ಮನೆಯಲ್ಲಿಟ್ಟು ಪೂಜೆ ಮಾಡಿಬಿಟ್ಟು ಆ ತಂಬಿಗೆನ ಅಮ್ಮನವರ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ಅಂತ ಕೊಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬುಧ ಅಂತಕ್ಕಂಥವನು ಬಲವಾಗಿ ಕುಳಿತಿದ್ದಾನೆ, ಲಾಭದಲ್ಲಿ ಕುಳಿತಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಟ್ ಲಾಭದಲ್ಲಿ ಕುಳಿತಿದ್ರೂ ಕೂಡ ಗ್ರಹಣಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರುತ್ತೆ. ಏನು ಮಾಡೋದಕ್ಕೂ ಆಸಕ್ತಿಗಳಿರಲಿಲ್ಲ, ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥದ್ದು. ಮತ್ತು ಏನೋ ದೆವ್ವ ಪ್ರೇತ ಒಂದು ರೀತಿಯಾದಂಥ ಅನ್ಕಂಫರ್ಟಬಲ್ ಫೀಲ್ ಹೆಚ್ಚಾಗಿ ಈ ವಾರದಲ್ಲಿ ನೋಡ್ತೀರಿ ನೀವು ಅಂತಕ್ಕಂಥ, ಯಾಕೆ ನಿಮ್ಮ ಸ್ಥಿತಿಗತಿಗಳು ಆ ರೀತಿಯಲ್ಲಿ ಇರೋದರಿಂದ. ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಯಾರು ಮೇನ್ ಎಕ್ಸಾಮ್ ಅಟೆಂಡ್ ಮಾಡ್ತಿರೋ ಅಲ್ಲಿ ಸ್ವಲ್ಪ ಎಲ್ಲೋ ಹಿನ್ನಡೆಗಳಾಗಬಹುದು.
ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಜಾಗ್ರತೆಯಿಂದ ಮಾಡುವಂಥದ್ದು ಸೂಕ್ತ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಬದಲಾವಣೆಗಳಿಂದಲೋ ಅಥವಾ ನಿಮ್ಮದೇ ಆದಂಥ ಕೆಲವೊಂದು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿಂದಲೋ ಎಲ್ಲೂ ಫೇಲ್ಯೂರ್ ಆಗುತ್ತೆ. ಅವಕಾಶಗಳೇನೋ ಓಕೆ, ಆದರೆ ನಿಮ್ಮದೇ ಆದಂಥ ಕೆಲವೊಂದು ನಿರ್ಧಾರಗಳಿಂದ ಆಗುವಂಥದ್ದನ್ನು ಕೆಡಿಸ್ಕೊಳ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೋಜು ಮಸ್ತಿಯ ಕಡೆಗೆ ಹೆಚ್ಚಿನದಾದಂಥ ಮನಸ್ಸು ಜಾರುವಂಥ ಸ್ಥಿತಿ ಇರುತ್ತೆ. ಈ ವಾರದಲ್ಲೆಲ್ಲ ಸ್ವಲ್ಪ ಆದಷ್ಟು ಮೋಜು ಮಸ್ತಿ ಕಡೆಗೆ ತುಂಬ ಒಲವು ಜಾಸ್ತಿ ಆಗುತ್ತೆ. ಕುಡ್ತಾ ಇರುವಂಥವ್ರು ಕುಡ್ತ ಜಾಸ್ತಿ, ಬೇರೆ ಬೇರೆ ರೀತಿಯಾದಂಥ ಕೆಲವೊಂದು ಚಟುವಟಿಕೆಗಳನ್ನು ಮಾಡುವುದ್ರ ಕಡೆಗೆ ಹೆಚ್ಚಿನದಾದಂಥ ಗಮನವನ್ನು ಕೊಡುವಂಥ ಸಂದರ್ಭಗಳು ಬರಬಹುದು. ದುಂದು ವೆಚ್ಚಗಳನ್ನು ಜಾಸ್ತಿ ಮಾಡ್ತಕ್ಕಂಥ ಸ್ಥಿತಿ, ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅಂದರೆ 100 ರೂಪಾಯಿ ಖರ್ಚಾಗೋದಕ್ಕೆ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀರಿ, ಆ ರೀತಿಯಲ್ಲಿ ಆಗುವಂಥದ್ದು. ಹಾಗಾಗಿ ಹಣಕಾಸಿಂದು ಹೆಚ್ಚಾಗಿ ಖರ್ಚು ಜಾಸ್ತಿ ಆಗೋದ್ರಿಂದ ಕೊರತೆ ಅಂತಕ್ಕಂಥದ್ದು ಬರಲೇಬೇಕು. ಕೊರತೆಯನ್ನು ಎದುರಿಸ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸೇವಿಂಗ್ಸ್ ಮಾಡೋದಕ್ಕಾಗೋದಿಲ್ಲ. ಖರ್ಚು ಜಾಸ್ತಿ ಬಂದಾಗ ಸೇವಿಂಗ್ಸ್ ಎಲ್ಲಿರುತ್ತೆ? ಸೇವಿಂಗ್ಸ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಆದರೆ ಒಂದು ವಿಷಯ ಏನಂತಂದರೆ, ವಾರಾಂತ್ಯದಲ್ಲಿ ಒಂದು ಸಣ್ಣದಾಗಿ ಸೇವಿಂಗ್ಸ್ ಅನ್ನುವಂಥದ್ದಕ್ಕೆ ಸ್ವಲ್ಪ ಸಹಕಾರಿಯಾಗಿರ್ತಕ್ಕಂಥದ್ದು. ಲಾಭಾಧಿಪತಿಯಾದಂಥವನು ಲಾಭ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನೀವು ಮಾಡುವಂಥ ಉದ್ಯಮ ವ್ಯಾಪಾರ ವ್ಯವಹಾರಗಳ ಲಾಭವೇನೋ ಆಗುತ್ತೆ, ಹಾಗೇ ದುಂದು ವೆಚ್ಚವನ್ನು ಕೂಡ ಮಾಡ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರಯಾಣ ಹೋಗುವಂಥವ್ರಿಗೆ ವಾರ ಅಂತ್ಯ ಬಹಳ ಚೆನ್ನಾಗಿದೆ, ಹೋಗ್ಬೋದು. ಖಂಡಿತವಾಗಲೂ ಕೂಡ ವಿದೇಶಕ್ಕೆ ಹೋಗಬೇಕು ಅಥವಾ ದೂರ ಪ್ರದೇಶಕ್ಕೆ ಹೋಗಬೇಕು ಅನ್ನೋಂಥವ್ರಿಗೂ ಕೂಡ ವಾರ ಅಂತ್ಯ ಅಂತಕ್ಕಂಥದ್ದು ಚೆನ್ನಾಗಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ತಂದೆಯ ಆರೋಗ್ಯದಲ್ಲಿ ಸಣ್ಣ ಪಟ್ಟದಾದಂಥ ವ್ಯತ್ಯಾಸಗಳು ಬರಬಹುದು, ಜಾಗ್ರತೆಯಿಂದ ಇರಬೇಕಾಗತ್ತೆ. ಮತ್ತು ರವಿಯ ಪ್ರಭಾವ ನಿಮಗೆ ಲಾಭದಲ್ಲಿದ್ದರೂ ಕೂಡ ರಾಜಕಾರಣಿಗಳಿಂದ ಎಲ್ಲೋ ತೊಂದರೆ ಸಿಕ್ಕಾಕೊಳ್ತೀರಿ, ಅಧಿಕಾರಿಗಳಿಂದ ಮತ್ತು ರಾಜಕಾರಣಿಗಳಿಂದ, ಮತ್ತು ನಷ್ಟಗಳು ಜಾಸ್ತಿ ಆಗುತ್ತೆ ಅವರಿಂದ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮತ್ತು ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ಸ್ವಲ್ಪ ನಿಮ್ಮ ಗೌರವಕ್ಕೂ ಧಕ್ಕೆ ಆಗುವಂಥ ಪರಿಸ್ಥಿತಿಗಳು ಬರಬಹುದು. ಆದರೆ ವಿಪರೀತ ರಾಜಯೋಗ ಅಂತಕ್ಕಂಥ ಪ್ರಭಾವವಿರೋದ್ರಿಂದ ನಿಮಗೆ ಹೆಣ್ಣು ಮಕ್ಕಳಿಂದ ಏನೋ ಒಂದು ರಾಜಯೋಗ, ಯಾರಾದರೂ ಆಗಿರ್ಬೋದು, ಅವರು ಸ್ನೇಹಿತೆ ಆಗಿರ್ಬೋದು, ಮಗಳಾಗಿರ್ಬೋದು, ಅಕ್ಕ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹೆಣ್ಣು ಮಗಳೊಬ್ಬರಿಂದ ನಿಮಗೆ ರಾಜಯೋಗ ಪ್ರಾಪ್ತಿಯಾಗಬೇಕು, ನೆಮ್ಮದಿ ಪ್ರಾಪ್ತಿಯಾಗಬೇಕು, ಒಂದು ಆನಂದ ಖುಷಿ ಅಂತಕ್ಕಂಥದ್ದು ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಮಿಥುನ ರಾಶಿನವ್ರಿಗೆ ಇದೆ. ಮಿಥುನ ರಾಶಿ ಮಿಥುನ ಲಗ್ನದವ್ರಿಗೆ ಈ ಪ್ರಭಾವವಂತೂ ಕೂಡ ಈ ವಾರದಲ್ಲಿ ಇರುತ್ತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಗಣಪತಿಗೆ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಗಣಪತಿ ವಿಗ್ರಹ ಇತ್ತು ಅಂದರೆ ಕೈಯಲ್ಲಿ ಹಿಡ್ಕೊಂಡು ಅದನ್ನು ನಾಮಸ್ಮರಣೆ ಮಾಡಿ, ಅಥವಾ ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಅದನ್ನು ನಾಮಸ್ಮರಣೆ ಮಾಡಿ, ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಾದ್ರೂ ಕೂಡ ಗಣಪತಿಯ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅಲ್ಲಿ ಕುಳಿತು ಒಂದು 21 ನಿಮಿಷ ಕುಳಿತು ಅದು ಮಾಡಿದರೆ ಸ್ವಲ್ಪ ನಿಮಗೆ ಹಿಡಿದಿರ್ತಕ್ಕಂಥ ಗ್ರಹಣ ಬಿಟ್ಟು ಕೆಲಸಗಳು, ಯಾಕಂದರೆ ಭಾಳ ಪಾಸಿಟಿವ್ ರಿಸಲ್ಟ್ ಇದೆ ಈ ವಾರ ಮಿಥುನ ರಾಶಿನವ್ರಿಗೆ. ನಿಮ್ಮದೇ ಆದಂಥ ಕೆಲವೊಂದು ಒಂದು ನೆಗೆಟಿವ್ ಅನ್ನುವಂಥದ್ದು ಒಳಗಡೆ ಇದಾಕ್ಕೊಂಡು ಮಾಡೋದಕ್ಕೆ ಬಿಡೋದಿಲ್ಲ, ಏನೋ ಒಂದು ತಡೆ ಬರುತ್ತೆ. ಹಾಗಾಗಿ ಆ ತಡೆ ಹೋಗಬೇಕು ಅಂದರೆ, ವಿಘ್ನ ಹೋಗಬೇಕು ಅಂದರೆ ಗಣಪತಿಗೆ ಮೊರೆ ಹೋಗಬೇಕು, ಅದನ್ನು ಮಾಡಿ. ಇನ್ನು ಕಟಕ ರಾಶಿನವ್ರಿಗೆ ಸಂಬಂಧಪಟ್ಟಂತೆ ಹೇಗಿದೆ ಈ ವಾರ ಅಂತಕ್ಕಂಥ ರೀತಿ ನೋಡಿದಾಗ, ಕಟಕ ರಾಶಿನವ್ರಿಗೆ ಓಕೆ, ಗುಡ್, ಪರವಾಗಿಲ್ಲ. ವಾರ ಆರಂಭ ಮತ್ತು ವಾರ ಅಂತ್ಯ ಭಾಳ ಚೆನ್ನಾಗಿದೆ. ವಾರ ಮಧ್ಯಭಾಗ ಸ್ವಲ್ಪ ನಿಮಗೆ ಎಡವಟ್ಟ ತರಬಹುದು, ಮತ್ತು ಖರ್ಚು ಮತ್ತು ನಷ್ಟಗಳು ಜಾಸ್ತಿ ಆಗ್ಬೋದು. ಆದರೆ ವಾರ ಆರಂಭ ಮತ್ತು ವಾರ ಅಂತ್ಯ ಮಾತ್ರ ನಿಮಗೆ ಯೋಗವನ್ನು, ಅದೃಷ್ಟವನ್ನು, ಶುಭಪ್ರದವನ್ನು, ಅನುಕೂಲವನ್ನು ತರುವಂಥ ಸಂದರ್ಭಗಳನ್ನು ನೀವು ನೋಡ್ತೀರಿ. ಚಿಂತೆ ಮಾಡುವಂಥದ್ದು ಏನಿಲ್ಲ. ಆರ್ಥಿಕ ಸ್ಥಿತಿ, ಲಕ್ಷ್ಮೀ ಯೋಗವಿದೆ ಈ ವಾರ, ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಸ್ಥಿತಿ, ಲಾಭ ನೀವು ನಿರೀಕ್ಷಣೆ ಮಾಡಿರೋದಲ್ಲ ಆ ರೀತಿಯಲ್ಲಿ ಲಾಭವಾಗ್ತಕ್ಕಂಥದ್ದು. ಒಂದು ರೀತಿಯಲ್ಲಿ ನಿಮಗೆ ಹೆಂಗಾಗುತ್ತೆ, ಅದ್ಭುತವಾದಂಥ ಯೋಗ ಫಲ ಅಂತಕ್ಕಂಥ ರೀತಿಯಲ್ಲಿ ಕಾಣಬಹುದು. ಸ್ತ್ರೀಯರಿಂದ ಹೆಚ್ಚಾಗಿ ಅದರ ಅನುಕೂಲವನ್ನು ನೋಡ್ತೀರಿ. ಅದರಲ್ಲೂ ಕೂಡ ಈ ಫ್ಯಾಷನ್ ಡಿಸೈನ್, ಬ್ಯೂಟಿ ಪಾರ್ಲರ್, ಮತ್ತು ಈ ಅಲಂಕಾರಿಕ ಕ್ಷೇತ್ರ, ಕಲಾಕ್ಷೇತ್ರ, ಸಿನಿಮಾ, ಮಾಧ್ಯಮ ಕ್ಷೇತ್ರ, ಪ್ರಿಂಟೆಡ್ ಮೀಡಿಯಾದಲ್ಲಿರ್ತಕ್ಕಂಥ ಅದ್ಭುತವಾದಂಥ ರೀತಿಯಾದಂಥ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೋಡ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಬಂಧು ಬಾಂಧವರಿಂದ ಸ್ವಲ್ಪ ಹಿರುಸುಮುರುಸು ಆಗಬಹುದು, ಸ್ವಲ್ಪ ನಷ್ಟಗಳಾಗಬಹುದು, ಸ್ವಲ್ಪ ಕಲಹಗಳ ಆಗುವಂಥ ಸಾಧ್ಯತೆಗಳನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಬಂಧು ಬಾಂಧವರಿಂದ ಕುಟುಂಬದಲ್ಲಿ ಏನೋ ಆಗಬಾರದಂಥ ಅಥವಾ ನಡೆಯಬಾರದಂಥ ಕೆಲವೊಂದು ಘಟನೆಗಳು
ನಡೆಯಬಹುದು. ಹಾಗಾಗಿ ಜಾಗ್ರತೆ. ಮತ್ತು ಸ್ಥಿರಾಸ್ತಿ ಲಾಭವಾಗ್ತಕ್ಕಂಥದ್ದು, ಭೂಮಿ, ವಾಹನ, ಫ್ಲ್ಯಾಟು ಅಥವಾ ಮನೆ ಖರೀದಿ ಮಾಡುವಂಥವರಿಗೆ ಒಳ್ಳೆಯ ಅನುಕೂಲ ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಕಂಡುಬರ್ತದೆ. ಅಥವಾ ಮನೆ ಖರೀದಿ ಮಾಡುವಂಥವ್ರಿಗೂ, ಮನೆ ಕಟ್ಟುವಂಥವ್ರಿಗೂ ಎಲ್ಲದಕ್ಕೂ ಕೂಡ ಮನೆ ವಿಚಾರ ಸ್ಥಿರಾಸ್ತಿ ವಾಹನದ ವಿಚಾರ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿರುವಂಥ ಸ್ಥಿತಿಯನ್ನು ನೋಡಬಹುದು ಕಟಕ ರಾಶಿನವರು. ಆದರೆ ಮಕ್ಕಳಿಂದ ನಷ್ಟವನ್ನು ತರುವಂಥ ಸಾಧ್ಯತೆಗಳು ಬರಬಹುದು. ಅಥವಾ ಮಕ್ಕಳಿಂದ ಎಲ್ಲೋ ಕುಟುಂಬಕ್ಕೆ ಕಳಂಕವೋ ಅಥವಾ ಕುಟುಂಬಕ್ಕೆ ತೊಂದರೆಯೋ ಆಗುವಂಥ ಕೆಲವೊಂದು ತೀರ್ಮಾನಗಳನ್ನು ಮಕ್ಕಳಿಂದ ನೋಡ್ತೀರಿ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಕಟಕ ರಾಶಿನವ್ರಿಗೆ. ಇನ್ನು ಆರೋಗ್ಯ, ವಾರ ಮಧ್ಯಭಾಗ ಸ್ವಲ್ಪ ಹದಗೆಡುತ್ತೆ. ವಾರ ಆರಂಭ, ವಾರ ಅಂತ್ಯ ಅಷ್ಟೇನೂ ತೊಂದರೆಯನ್ನು ಕೊಡೋದಿಲ್ಲ. ಅಷ್ಟಮ ರಾಹು ಅಂತಕ್ಕಂಥವನು ನಿಮಗೆ ಕಷ್ಟವನ್ನು ತರಬೇಕು. ಬಟ್ ರಾಷ್ಟ್ರಾಧಿಪತಿಯ ಒಂದು ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಏನೇ ಕಷ್ಟ ಬಂದರೂ ಕೂಡ ಅದೇನು ನಿಮಗೆ ತುಂಬ ಗಂಭೀರ ಅನ್ನುವಂಥ ಸಮಸ್ಯೆಯನ್ನು ತರುವುದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ರಾಹು ಪ್ರಭಾವ ಈ ವಾರದಲ್ಲಿ ಅಷ್ಟೊಂದು ಪರಿಣಾಮವನ್ನು ಬೀರುವುದಿಲ್ಲ ಕಟಕ ರಾಶಿನವರ ಮೇಲೆ. ಕುಜನ ಪ್ರಭಾವ, ಗುರುವಿನ ಪ್ರಭಾವ, ಶನಿ ಪ್ರಭಾವ ಇರುತ್ತೆ. ಹಾಗಾಗಿ ಸ್ವಲ್ಪ ಮುಂದಿನ ಭವಿಷ್ಯದ ಬಗ್ಗೆ ವಾರಾಂತ್ಯದಲ್ಲಿ ಸ್ವಲ್ಪ ಚಿಂತೆಯನ್ನು ಹೆಚ್ಚಾಗಿ ಮಾಡುವಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಭವಿಷ್ಯದೇ ಹೆಚ್ಚಾಗಿ ನಿಮಗೆ ಒಂದು ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಹೆಚ್ಚಾಗಿ ಬರುತ್ತೆ. ದಶಮಾಧಿಪತಿ ವ್ಯಯಾಂಶ, ಬಟ್ ಆದರೂ ಕೂಡ ದಶಮ ಪ್ರಭಾವಕ್ಕೊಳಗಾಗಿರೋದ್ರಿಂದ ವಿದ್ಯಾರ್ಹತೆ, ಉದ್ಯೋಗ ಅರಸುವಂಥವ್ರಿಗೆ ಅಥವಾ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ಅನ್ನುವಂಥ ರೀತಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅನುಕೂಲವನ್ನು ಈ ವಾರದಲ್ಲಿ ನೀವು ನೋಡ್ತೀರಿ. ಗುರುವಿನ ಪ್ರಭಾವವೊಂದು ನಿಮಗೆ ಮೈನಸ್ ಆಗಿ ಕಾಣ್ತದೆ, ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಪ್ಲಸ್ ಆಗುವಂಥ ಸ್ಥಿತಿಯಲ್ಲೇ ಇದೆ. ವಾರ ಮಧ್ಯಭಾಗ ಬಿಟ್ಟರೆ ನಿಮಗೆ ವಾರ ಆರಂಭ, ವಾರ ಅಂತ್ಯ ಬಹಳ ಶುಭಪ್ರದವನ್ನು ನೀವು ಕಟಕ ರಾಶಿನವರು ನೋಡ್ತೀರಿ. ಬಟ್ ಒಂದು ಕುಟುಂಬದಲ್ಲಾಗ್ತಕ್ಕಂಥ ಕೆಲವೊಂದು ಘಟನೆಗಳು ಅಂತಕ್ಕಂಥದ್ದು ನಿಮಗೆ ಎಲ್ಲೋ ಸಣ್ಣದಾಗಿ ನಿದ್ರೆಯನ್ನು ಕೆಡಿಸಬಹುದು ಅಥವಾ ನಿದ್ರೆ ಮಾಡದಂಥ ರೀತಿಯಾದಂಥ ಪರಿಸ್ಥಿತಿಯನ್ನು ತರಬಹುದು. ಹಾಗಾಗಿ ನೋಡಿಕೊಳ್ಳಿ. ಇನ್ನು ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ? ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಒಳ್ಳೆಯ ನಿಮಗೆ ಫಲ ಈ ವಾರದಲ್ಲಿ ಪ್ರಾಪ್ತಿಯಾಗುತ್ತೆ ಕಟಕ ರಾಶಿನವ್ರಿಗೆ. ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸಿಂಹರಾಶಿನವ್ರಿಗೆ ಸ್ವಲ್ಪ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳನ್ನು ಮಾಡಬೇಕು ಅನ್ನೋ ಒಂದು ರೀತಿಯಾದಂಥ ಉತ್ಸಾಹ ಜಾಸ್ತಿ ಆಗುತ್ತೆ. ಅಥವಾ ಅದರ ಕಡೆಗೆ ಹೆಚ್ಚಿನದಾದಂಥ ಒಲವು ಬರತಕ್ಕಂಥ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಬದಲಾವಣೆಗಳನ್ನು ತರಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳನ್ನು ಸಾಮಾನ್ಯವಾಗಿ ಈ ವಾರದಲ್ಲಿ ನೀವು ಸಿಂಹರಾಶಿನವರು ಮಾಡ್ತೀರಿ. ಆ ಪ್ರಯತ್ನವನ್ನು ಮಾಡೋದಕ್ಕೆ ತಯಾರಿಗಳು ಕೂಡ ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಸಕ್ಸಸ್ ಆಗುತ್ತೋ ಬಿಡುತ್ತೋ ನಿಮ್ಮ ಮೂಲ ಜಾತಕ, ಬಟ್ ಈ ವಾರ ಮಾತ್ರ ನೀವು ಸ್ವಂತವಾಗಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಅಥವಾ ಆ ರೀತಿಯಾದಂಥ ಆಲೋಚನೆಗಳು ಹೆಚ್ಚಾಗಿ ಇರುತ್ತೆ. ಅದರಲ್ಲೂ ಕೂಡ ಈ ಡ್ಯಾನ್ಸು, ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರು, ಬ್ಯೂಟಿ ಸಂಬಂಧಪಟ್ಟಂಥ ಅಥವಾ ಬ್ಯೂಟಿ ಪಾರ್ಲರು, ಫ್ಯಾಷನ್ ಡಿಸೈನು, ಮತ್ತು ಬಟ್ಟೆ, ಮತ್ತು ಹೋಟೆಲ್ ಉದ್ಯಮ, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಈ ಉದ್ಯಮದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗಿ ಅದು ನಿಮಗೆ ಈ ಕ್ಷೇತ್ರಗಳಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಥಾಟ್ಸ್ ಬರ್ತವೆ. ಅದಕ್ಕೆ ಸಂಬಂಧಪಟ್ಟಂಥ ತಯಾರಿಗಳು ಮಾಡೋದಕ್ಕೆ ಹೋಗ್ತೀರಿ, ಬಟ್ ಅದು ನಿಮ್ಮ ಮೂಲ ಜಾತಕದಲ್ಲಿದ್ದರೆ ಅಲ್ಲಿ ಸಕ್ಸಸ್ ಆಗುತ್ತೆ. ಹಣಕಾಸಿನ ವಿಚಾರ, ಸ್ವಲ್ಪ ಸೇವಿಂಗ್ಸ್ ಅಂತಕ್ಕಂಥದ್ದು ಈ ವಾರದಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಾಭವನ್ನು ನೋಡೋಕ್ಕಾಗೋದಿಲ್ಲ, ಸೇವಿಂಗ್ಸು ಕೂಡ ನೋಡೋದಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ಕೆಲವೊಂದು ಬರುವಂಥದ್ದು ಬರದಂಥ ರೀತಿಯಲ್ಲಿ ಹೋಲ್ಡ್ ಆಗಿ ನಿಲ್ಲುವಂಥ ಸಂದರ್ಭಗಳು ಬರ್ತದೆ ಈ ವಾರದಲ್ಲಿ. ಬಂಧು ಬಾಂಧವರಿಂದ ನಷ್ಟಗಳಾಗತ್ತೆ, ಖರ್ಚುಗಳು ಜಾಸ್ತಿ ಬರುತ್ತೆ. ಬಟ್ ಪ್ರಯಾಣ ಹೋಗುವಂಥವ್ರಿಗೆ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಏನಿಲ್ಲ. ವಿದ್ಯಾಭ್ಯಾಸಗಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ, ಅವಕಾಶಗಳು ಬರೋದಕ್ಕೆ ದಾರಿಯಾಗುತ್ತೆ. ಉನ್ನತ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ದಾರಿಯಾಗ್ತದೆ. ಬಟ್ ಆಯ್ಕೆಗಳಲ್ಲಿ ದ್ವಂದ್ವಗಳು ಏರ್ಪಡಬಹುದು. ಆಯ್ಕೆಗಳನ್ನು ಇದು ಬೇಡ ಇನ್ನೊಂದು ರೀತಿಯಲ್ಲಿ ರಿಜೆಕ್ಟ್ ಮಾಡುವಂಥ ಸಂದರ್ಭಗಳು ಬರ್ಬೋದು. ಬಟ್ ಬರೋದಂತೂ ಖಂಡಿತವಾಗಲೂ ಬರುತ್ತೆ. ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ನಿಮಗೆ ವಾರ ಮಧ್ಯಭಾಗ ನಿಮಗೆ ಸ್ವಲ್ಪ ಕೆಲವೊಂದು ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗುತ್ತೆ. ಯಾವುದಾದ್ರೂ ಮುಖ್ಯ ಕೆಲಸಗಳೇನಾದರೂ ಆಗಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ನೀವು ಮಂಗಳವಾರ, ಬುಧವಾರ ಈ ಸಂದರ್ಭದಲ್ಲಿ ಮಾಡಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಅಲ್ಲಿ ಸ್ವಲ್ಪ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರೋದಂಥ ರೀತಿಯಲ್ಲಿ ಗ್ರಹಗತಿಗಳು ಸಪೋರ್ಟ್ ಮಾಡುತ್ತೆ. ಆರೋಗ್ಯ ತೊಂದರೆ ಇಲ್ಲ, ಅಂಥ ಗಂಭೀರವಾದ ಸಮಸ್ಯೆಗಳೇನು ನಿಮಗೆ ಈ ವಾರದಲ್ಲಿ ತೋರಿಸೋದಿಲ್ಲ. ಬಟ್
ದಾಂಪತ್ಯದಲ್ಲಾಗ್ತಕ್ಕಂಥ ಕೆಲವೊಂದು ಮನಸ್ತಾಪಗಳು ನಿಮಗೆ ನಾಳೆಯ ಬಗ್ಗೆ ಸ್ವಲ್ಪ ಗಾಬರಿಯನ್ನು ಉತ್ಪತ್ತಿ ಮಾಡಬಹುದು. ಹಾಗಾಗಿ ಎಚ್ಚರಿಕೆ. ಉತ್ತಮವಾದಂಥ ಹೆಸರು, ಗೌರವ, ಪ್ರತಿಷ್ಠೆ, ಮಾನ ಸನ್ಮಾನ ಪಡ್ಕೊಳ್ಬೇಕು ಅನ್ನೋ ಆಸೆ, ಪಡ್ಕೊಳ್ಳುವಂಥದ್ರಲ್ಲೂ ಕೂಡ ಸಕ್ಸಸ್ ಆಗುವಂಥ ಸ್ಥಿತಿ ಈ ವಾರದಲ್ಲಿ ನೀವು ನೋಡ್ತೀರಿ ಸಿಂಹರಾಶಿನವರು. ಒಟ್ಟಿನಲ್ಲಿ ಎಲ್ಲ ಮಿಕ್ಸಪ್ ಆಗಿದೆ ಸಿಂಹರಾಶಿನವ್ರಿಗೆ. ಸ್ವಲ್ಪ ಆಸೆಗಳು ಜಾಸ್ತಿ ಇರುತ್ತೆ, ಕಲ್ಪನೆಗಳು ಜಾಸ್ತಿ ಇರುತ್ತೆ, ಊಹೆಗಳು ಜಾಸ್ತಿ ಇರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನೋ ರೀತಿಯಲ್ಲಿ ತುಂಬ ಒದ್ದಾಟಗಳು ಜಾಸ್ತಿ ಇರುತ್ತೆ. ಲಕ್ಸುರಿ ಲೈಫ್ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂಥ ಸಿರಿವಂತಿಕೆಯ ಜೀವನ ಅಂತಕ್ಕಂಥ ರೀತಿಯಲ್ಲ, ಅದ್ರ ಕಡೆಗೆ ಹೆಚ್ಚಿನದಾದಂಥ ಒಲವಿರುತ್ತೆ. ಹಾಗಾಗಿ ಸಿಂಹರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಯಾರಾದರೂ ಮುತ್ತೈದರು, ಅಕ್ಕನೋ ಅಥವಾ ನಿಮಗೆ ಪರಿಚಯಸ್ಥರು ಹಿರಿಕರು ಯಾರಾದರೂ ಇದ್ದಂಥ ಪಕ್ಷದಲ್ಲಿ ಅವರಿಗೆ ಒಂದು ಮಲ್ಲಿಗೆ ಹೂವನ್ನು ಪರಿಚಯಸ್ಥರಾಗಿರಬೇಕು. ಅಥವಾ ನಿಮ್ಮ ಅಕ್ಕ ಯಾರಾದರೂ ಇದ್ದಂಥ ಪಕ್ಷದಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಮಾಡಿದ್ರು ತುಂಬ ಸಂತೋಷ. ಅಕ್ಕ ಇಲ್ಲ ಅಂತಂದರೆ ಚಿಕ್ಕಮ್ಮನೋ, ತಾಯಿನೋ, ತಾಯಿ ತಂಗಿನೋ, ತಾಯಿ ಅಕ್ಕಂದಿರೋ ಯಾರಾದರೂ ಇದ್ರೂ ಕೂಡ ಪರವಾಗಿಲ್ಲ. ಅಂಥವ್ರಿಗೆ ಸ್ವಲ್ಪ ಮಲ್ಲಿಗೆ ಹೂವನ್ನು ಕೊಟ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಸಿಂಹರಾಶಿನವರು, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂತೆ, ಕನ್ಯಾ ರಾಶಿನವ್ರಿಗೆ ಏನಾಗುತ್ತೆ, ಪರಿವರ್ತನಾ ಸ್ಥಿತಿನಲ್ಲಿತ್ತು ಇಲ್ಲಿವರೆಗೆ, ಕಳೆದ ವಾರದವರೆಗೆ. ಬಟ್ ಈಗ ಏನಾಗಿದೆ, ಅಷ್ಟಮ ಪ್ರಭಾವ, ನಷ್ಟ, ವ್ಯಯ, ತುಂಬ ಸಮಸ್ಯೆಗಳನ್ನು ಮೈ ಮೇಲೆ ನೀವೇ ಎಳೆದುಕೊಳ್ತೀರಿ. ಉತ್ಸಾಹವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಒಂದು ಪಾಸಿಟಿವ್ ಅನ್ನುವಂಥ ಆಲೋಚನೆಗಳು ಬರೋದಿಲ್ಲ. ಆಲೋಚನಾ ಶಕ್ತಿಗಳನ್ನೇ ಕಳೆದುಕೊಳ್ತಕ್ಕಂಥದ್ದು. ಏನೋ ಬ್ರೈನ್ ಸ್ಟ್ರಕ್ ಆಗಿಬಿಡ್ತದೆ ನಿಮಗೆ. ಏನೋ ಪಾಸಿಟಿವ್ ಆದಂಥ ಒಂದು ಇದೇ ನಿಮ್ಮೊಳಗಡೆ ಕಾಣದೇ ಇರತಕ್ಕಂಥ ಸಂದರ್ಭಗಳು, ಗ್ರಹಣ ಬಡಿದಂಥ ರೀತಿಯಲ್ಲಿರುತ್ತೆ. ಬುದ್ಧಿಮಂಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತಿರಲ್ಲ, ಆ ಸ್ಥಿತಿ ಇರುತ್ತೆ. ಯಾವಾಗಲೂ ದಾರಿದ್ರ್ಯವನ್ನು ಬಯಸ್ತಕ್ಕಂಥ ಪರಿಸ್ಥಿತಿಗಳು ಅಥವಾ ಯಾವಾಗಲೂ ನಿದ್ರೆಯನ್ನು ಬಯಸ್ತಕ್ಕಂಥ ಪರಿಸ್ಥಿತಿಯೋ ಇವು ಬರ್ತದೆ. ಆಮೇಲೆ ಮೋಕ್ಷ ಭಾವ, ಯಾವುದೂ ಬೇಡಪ್ಪ, ಏನೂ ಬೇಡಪ್ಪ, ಗಂಡ ಬೇಡ, ಹೆಂಡತಿ ಬೇಡ, ಸಂಸಾರ ಬೇಡ, ದುಡ್ಡು ಬೇಡ, ಆಸ್ತಿ ಬೇಡ, ಈ ಒಂಥರ ಎಲ್ಲ ಪರಿತ್ಯಾಗವನ್ನು ಮಾಡುವಂಥ ರೀತಿಯಲ್ಲಿ ನಿಮ್ಮ ಆಲೋಚನಾ ರೀತಿಗಳು ಹೊರಟೋಗ್ತದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ಸಂದರ್ಭ. ಹಣಕಾಸಿನ ಸ್ಥಿತಿ, ಲಕ್ಷ್ಮೀ ಯೋಗ ತುಂಬ ಅದ್ಭುತವಾದಂಥ ರೀತಿಯಲ್ಲಿದೆ. ಸೇವಿಂಗ್ಸು ಆಗುತ್ತೆ, ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು, ಏನೋ ಒಂದು ರೀತಿಯಾದಂಥ ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ ಬದಲಾಗುವಂಥ ಪರಿಸ್ಥಿತಿಗಳನ್ನು ನೋಡ್ತೀರಿ. ಮುಖ್ಯವಾದಂಥ ಅದೃಷ್ಟ ನಿಮ್ಮ ಮೂಲ ಜಾತಕದಲ್ಲಿರಬೇಕು. ಬಟ್ ಏನೋ ಒಂದು ಆಗುತ್ತೆ, ಒಳ್ಳೆಯದಾಗುವಂಥ ಸ್ಥಿತಿ. ನಿಮ್ಮ ಕಂಡೀಷನ್ಸ್ ಏನಿರ್ತದಲ್ಲ ಆ ಕಂಡೀಷನ್ಸ್ ಆ ರೀತಿ ಇದ್ರೂ ಕೂಡ, ನೆಗೆಟಿವ್ ಆಗಿದ್ರೂ ಕೂಡ, ಬಟ್ ಸುತ್ತಲ ವ್ಯವಹಾರದ ಸ್ಥಿತಿಗತಿಗಳನ್ನ ನೋಡಿದಾಗ ಸ್ವಲ್ಪ ಉತ್ತಮವಾದಂಥ ಸ್ಥಿತಿನಲ್ಲೇ ಕಾಣುತ್ತೆ. ವ್ಯವಹಾರ ಏನಾದರೂ ಆಗಿರಲಿ, ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಅದನ್ನು ಉಪಯೋಗಿಸ್ಕೊಳ್ಳಲ್ವೇ, ಅದನ್ನು ಬಳಸ್ಕೊಳ್ಳಲ್ವೇ, ಆ ರೀತಿಯಲ್ಲಿ ನನ್ನ ಕೈ ಕಾಲು ಕಟ್ಟಾಕ್ಬಿಟ್ಟು ಅಥವಾ ಬಾಯಿ ಮುಚ್ಚಿಬಿಟ್ಟು ತಿನ್ನು ಅಂತಂದ್ರೆ ಮೃಷ್ಟಾನ್ನ ಭೋಜನ ಇಟ್ಟು ಹೆಂಗೆ ತಿಂತೀರಿ, ಆಗಲ್ಲ ತಾನೆ. ಆ ಕಂಡೀಷನ್ಸಲ್ಲಿ ಈ ವಾರ ಇದೆ. ಸುತ್ತಮುತ್ತಲು ಎಲ್ಲ ಚೆನ್ನಾಗಿದ್ರು, ನಿಮ್ಮ ಬುದ್ಧಿ ಮಂಕು ಕವಿದು ಎಲ್ಲವೂ ಕೂಡ ವ್ಯತ್ಯಾಸಗಳನ್ನು ಮಾಡಿಕೊಳ್ತೀರಿ. ವಿದ್ಯಾಭ್ಯಾಸ ಬಹಳ ಚೆನ್ನಾಗಿದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ, ಅದ್ಭುತವಾದಂಥ ಸ್ಥಿತಿಯನ್ನು, ಯೋಗ ಫಲವನ್ನು ನೋಡುವಂಥ ಸ್ಥಿತಿ ಇದೆ. ಹೆಣ್ಣು ಮಕ್ಕಳ ಸಹಕಾರ ಅಥವಾ ಹೆಣ್ಣು ಮಕ್ಕಳಿಂದ ಅಕ್ಕ, ತಂಗಿ, ತಾಯಿ ಯಾರಾದರೂ ಆಗಿರಬಹುದು, ಅವರು ನಿಮ್ಮನ್ನು ಗೌರವಿಸ್ತಕ್ಕಂಥ ಹೆಣ್ಣು ಮಕ್ಕಳಿಂದ ಸ್ವಲ್ಪ ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಾಗುತ್ತೆ, ವಾಹನದ ವ್ಯವಹಾರಗಳು ಚೆನ್ನಾಗಾಗುವಂಥ ಸ್ಥಿತಿಯನ್ನು ನೋಡ್ತೀರಿ. ಕುಜ ಶನಿಯ ಸಮ್ಮಿಲನ ಸ್ವಲ್ಪ ಡಿಸ್ಟೆನ್ಸ್ ಆಗಿದೆ, ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡು ಬರೋದಿಲ್ಲ. ಪಾಲುದಾರಿಕೆ ವ್ಯವಹಾರ ಈ ವಾರ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇದೆ. ರಾಹುವಿನ ಪ್ರಭಾವ ಈ ವಾರದಲ್ಲಿ ಅಷ್ಟೇನು ಪರಿಣಾಮವನ್ನು ಬೀರೋದಿಲ್ಲ. ದುಸ್ಥಾನ, ದುಸ್ಥಾನ, ವಿಪರೀತ ರಾಜಯೋಗ, ರವಿಯ ಪ್ರಭಾವ ಚೆನ್ನಾಗಿದೆ. ರವಿಯ ಪ್ರಭಾವ ಚೆನ್ನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೇನಾಗುತ್ತೆ, ಆಕಸ್ಮಿಕವಾಗಿ ಯಾರೋ ಸ್ನೇಹ ಬಯಸ್ತಕ್ಕಂಥದ್ದು ಅಥವಾ ಸ್ನೇಹ ಬಂದು ನಿಮಗೆ ಒಂದು ರೀತಿಯಾದಂಥ ಅಪರಿಚಿತ ವ್ಯಕ್ತಿಗಳು ಸ್ನೇಹಿತರಾಗಿ ಪರಿವರ್ತನೆ ಆಗುವಂಥ ಸ್ಥಿತಿ, ಅಥವಾ ನಿಮ್ಮ ಸ್ನೇಹವನ್ನೇ ಬಯಸಿ ಬರುವಂಥ ವಾತಾವರಣಗಳು ಬರಬಹುದು. ಉನ್ನತ ಅಧಿಕಾರಿಗಳ ಒಡನಾಟದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಉನ್ನತ ಅಧಿಕಾರಿಗಳಿಂದ ಏನೋ ತೊಂದರೆ ಎದುರಾಗುವಂಥ ಸಂದರ್ಭಗಳು ಕಂಡುಬರುತ್ತೆ.
ಕೆಲಸ ಅಚ್ಚುಕಟ್ಟಾಗಿ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಬುದ್ಧಿಮಂಕು ಕವಿದು ಕೆಲಸ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ. ಕೆಲಸ ಸರಿಯಾಗಿ ಮಾಡೋಕ್ಕಾಗದೇ ಇದ್ದಾಗ ಪ್ರಗತಿ ಕುಂಠಿತವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿರುತ್ತೆ. ನಿಮ್ಮ ಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ, ಮಿಕ್ಕಿದ್ದೆಲ್ಲವೂ ಕೂಡ ತಾನಾಗೆ ನಡೆದುಕೊಂಡು ಹೋಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ನಾಗದೇವತೆ ಇರುವಂಥ ಜಾಗದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿ ತುಳಸಿಯನ್ನು ಸಮರ್ಪಣೆ ಮಾಡಿ, ನಿಮಗೆ ಹಿಡಿದಿರ್ತಕ್ಕಂಥ ಗ್ರಹಣ ಬಿಟ್ಟು ಹೋಗುತ್ತೆ. ಇನ್ನು ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ತುಲಾರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥ ದಶಮ ಪ್ರಭಾವ. ಹಾಗಾಗಿ ಕೆಲಸ ಕಾರ್ಯಗಳೇನೋ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿ ಆಗುತ್ತೆ. ಮಾಡುವಂಥ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಸಕ್ಸಸ್ಸನ್ನು ನೋಡುವಂಥ ಸಂದರ್ಭಗಳು ಅಥವಾ ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಬರ್ತದೆ. ಬದಲಾವಣೆಗಳಿಂದ ಅನುಕೂಲವಿದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗಳಿಂದ ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳಲ್ಲೂ ಕೂಡ ಕಂಡುಬರುವಂಥದ್ದು ಉಂಟು ಅಂತಕ್ಕಂಥದ್ದು. ಅನಿರೀಕ್ಷಿತವಾಗಿ ಉದ್ಯೋಗ ಅವಕಾಶ ಮತ್ತು ಉದ್ಯೋಗ ಲಾಭವಾಗುವಂಥ ಕಂಡೀಷನ್ಸನ್ನು ತುಲಾರಾಶಿನವ್ರು ನೋಡ್ತೀರಿ. ಆದರೆ ತುಂಬ ಅತಿ ಒಳ್ಳೆತನ ಅಂತಕ್ಕಂಥ ಶಾಪ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಅತಿ ಒಳ್ಳೆತನದ ಪ್ರದರ್ಶನ ನಿಮಗೆ ಹಿನ್ನಡೆಯನ್ನು ತರಬಹುದು. ಅತಿ ಒಳ್ಳೆತನವನ್ನು ತೋರಿಸುವಂಥದ್ದು ಒಳ್ಳೆಯದಲ್ಲ. ಶುಭಕಾರ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಚೆನ್ನಾಗಿಲ್ಲ, ಅಷ್ಟೊಂದು ಶುಭಪ್ರದವಾದಂಥ ರೀತಿಯಲ್ಲಿ ಇರೋದಿಲ್ಲ. ವಿದ್ಯಾಭ್ಯಾಸ ಓಕೆ, ಗುಡ್, ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅಥವಾ ಹೊಸ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಏನೋ ಮಾಟ ಮಂತ್ರ ತಂತ್ರ, ನಾಳೆಯ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಏನೋ ಪೂಜೆ ಮಾಡಿಸ್ಬೇಕು, ಪುನಸ್ಕಾರ ಮಾಡಿಸ್ಬೇಕು, ಏನೋ ಮಾಡಿಸ್ಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಏನೋ ಒಂದು ಪ್ರಯೋಗ ಮಾಡೋಣ, ಹೋಮ ಮಾಡಿಸೋಣ, ಯಾವುದಾದ್ರು ಶಕ್ತಿ ಕೇಂದ್ರಕ್ಕೆ ಹೋಗಿ ಬರೋಣ, ಅಥವಾ ಈ ಏನು ಹೇಳ್ತೀವಿ ಶಕ್ತಿ ದೇವತೆಯ ದರ್ಶನವನ್ನು ಮಾಡೋಣ ಅಂತಕ್ಕಂಥ ಈ ರೀತಿಯಾದಂಥ ಪ್ರಯತ್ನ. ಅಂದರೆ ಸಾಮಾನ್ಯವಾಗಿ ಈ ತಡೆ ಹೊಡಿಸ್ತಕ್ಕಂಥದ್ದು ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಏನು ಕೆಲವೊಂದು ಜಾಗಗಳಲ್ಲಿ ಇರ್ತದಲ್ಲ, ಆ ರೀತಿಯಾದಂಥ ಶಕ್ತಿ ದೇವತೆ ಇರ್ತಕ್ಕಂಥ, ಅಂದರೆ ಅಮ್ಮನವರ ದೇವಸ್ಥಾನಗಳು ಅಥವಾ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಥವಾ ಪವಾಡ ಮಾಡುವಂಥ ಅಥವಾ ಪವಾಡ ನಡೀತಕ್ಕಂಥ ಕ್ಷೇತ್ರಗಳು, ಆ ಕ್ಷೇತ್ರಗಳನ್ನು ದರ್ಶನ ಮಾಡೋಣ ಅನ್ನೋ ರೀತಿಯಾದಂಥ ಆಲೋಚನೆಗಳು ಮತ್ತು ಪ್ರಯತ್ನಗಳನ್ನು ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಏನು ತೊಂದರೆ ಏನಿರೋದಿಲ್ಲ. ತುಂಬ ಸೆನ್ಸಿಟಿವ್ ಆಗುವಂಥದ್ದೊಂದನ್ನು ಬಿಟ್ಟರೆ ಮಿಕ್ಕಿದಂಥ ರೀತಿಯಲ್ಲಿ ಅಂಥ ತೊಂದರೆ ಆಗುವಂಥ ಸಾಧ್ಯತೆಗಳು ಯಾವುದೂ ಕೂಡ ಇರೋದಿಲ್ಲ. ಎರಡನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲ ಈ ವಾರದಲ್ಲಿ ತುಲಾರಾಶಿನವ್ರಿಗೆ. ಮತ್ತು ಉದ್ಯೋಗ ಚಟುವಟಿಕೆಗಳು ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಾಡುವಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಸ್ಥಿತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು. ತುಂಬ ನೆಗೆಟಿವ್ ಅನ್ನುವಂಥ ಸ್ಥಿತಿನಲ್ಲೋ ಏನೋ ಪ್ರೇತ ಇದೆ, ಯಾರೋ ಬಂದು ಹೋದರು, ಏನೋ ಸೌಂಡ್ ಆಯಿತು, ಈ ರೀತಿಯ ಮಲಗಿದಾಗ ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ರೀತಿಯಲ್ಲಿ ಸುತ್ತಮುತ್ತಲು ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಭಯಭೀತರಾಗಬೇಡಿ, ಬಟ್ ಪ್ಲಾನೆಟರಿ ಕಂಡೀಷನ್ಸ್ ಪ್ರಕಾರ ಆ ಅನುಭವಗಳು ನಿಮಗೆ ಬರುವಂಥ ಸಂದರ್ಭಗಳು ಕಂಡುಬರುತ್ತೆ ತುಲಾರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಂದರೆ ಸಾಮಾನ್ಯ ಕಳೆದ ವಾರ ಲಲಿತಾ ತ್ರಿಶತಿಯನ್ನು ಹೇಳಿದ್ದೆ, ಲಲಿತ ಸಹಸ್ರನಾಮಾವಳಿನ ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಒಳ್ಳೆಯ ಅದ್ಭುತವಾದಂಥ ಫಲವನ್ನು ತುಲಾರಾಶಿನವ್ರು ನೋಡ್ತೀರಿ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥನು ಅಷ್ಟಮ ಪ್ರಭಾವಕ್ಕೊಳಗಾಗಿದ್ದಾನೆ, ಅದರಲ್ಲೂ ಕೂಡ ಷಷ್ಠ ಪ್ರಭಾವ. ಹಾಗಾಗಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮತ್ತು ಅಪಘಾತಗಳಾಗ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಏನೋ ಸಣ್ಣದಾಗಿ ಬುದ್ಧಿಮಂಕು ಕವಿದು ಸಡನ್ನಾಗಿ ಹೋಗ್ತಾ ಇರ್ತೀರಿ, ಇದಕ್ಕಿದ್ದಂಗೆ ಗೊತ್ತಾಗದಂಥ ರೀತಿಯಲ್ಲಿ ಯಾರೋ ಅಡ್ಡ ಬರ್ತಾರೆ. ಆ ರೀತಿಯಲ್ಲಿ ಏನೋ ಸಣ್ಣ ಘಟನೆಗಳು ನಿಮಗೆ ಈ ವಾರದಲ್ಲಿ ನಿಮಗೆ ಅನುಭವಕ್ಕೆ ಬರ್ತದೆ. ನಿಮಗೆ ಅರಿವಿಲ್ಲದಂಥ ರೀತಿಯಲ್ಲಿ ಕೆಲವೊಂದು ಅಪಘಾತಗಳು, ಅವಘಡಗಳು, ಸೋಲು, ನಷ್ಟ, ನಿರಾಸೆ, ಅವಮಾನ, ಮಾಡದೇ ಇರ್ತಕ್ಕಂಥ ತಪ್ಪುಗಳಿಗೆ ನಿಮ್ಮ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಸ್ಥಿತಿ, ಇದೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳು ಬರಬಹುದು. ಆದ್ದರಿಂದ ನಿಮಗಿರ್ತಕ್ಕಂಥ ಅವಕಾಶವನ್ನು ಕೂಡ ಕಳ್ಕೊಳ್ತೀರಿ ಗೌರವದ ಜೊತೆಯಲ್ಲಿ. ಅದರಿಂದ ನಿಮಗಿರ್ತಕ್ಕಂಥ ಉದ್ಯೋಗವನ್ನು ಕೂಡ ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿಮಗೆ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ ವಾರ ಮಧ್ಯಭಾಗದಲ್ಲಿ. ವಾರ ಅಂತ್ಯ ಅಷ್ಟೊಂದು ಚೆನ್ನಾಗಿ ಇರುವುದಿಲ್ಲ. ಶುಭಕಾರ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎರಡನೇ ಮದುವೆ ಪ್ರಯತ್ನ ಮಾಡುವಂಥವ್ರಿಗೆ ಶುಭಪ್ರದ. ಮೊದಲನೇ ಮದುವೆ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು.
ವಿದ್ಯಾಭ್ಯಾಸದಲ್ಲಿ ಆಯ್ಕೆಯಲ್ಲಿ ಗೊಂದಲಗಳನ್ನು ಮಾಡಿಕೊಳ್ತೀರಿ. ಸ್ವಲ್ಪ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ಈ ಪ್ಯಾರಲಿಸಿಸ್, ಕ್ಯಾನ್ಸರ್, ನರದೌರ್ಬಲ್ಯ, ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಏನು ಸಯಾಟಿಕ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಇಂಥವ್ರಿಗೆಲ್ಲ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಬಹುದು. ನೋವು ಜಾಸ್ತಿಯನ್ನು ತಿನ್ನುವಂಥ ಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ದಶಮಾಧಿಪತಿ ಷಷ್ಠಾಂಶ. ಹಾಗಾಗಿ ಏನಾಗುತ್ತೆ, ಈ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತೀರಿ. ಆತ್ಮೀಯರು ಅಥವಾ ಸ್ನೇಹಿತರು ಅಂತಿರೋದಲ್ಲ, ಅಂಥವರಿಂದ ಅಂತರವನ್ನು ಕಾಯ್ದುಕೊಳ್ತೀರಿ. ತುಂಬ ಪ್ಲ್ಯಾನ್ ಜಾಸ್ತಿ ಮಾಡ್ತೀರಿ. ಆದರೂ ಯಾವಾಗ ಮಾಡ್ತೀರಿ? ಪ್ಲ್ಯಾನ್ ಮಾಡೋಂಥದ್ದು ನಿದ್ರೆ ಮಾಡಬೇಕಾದ್ರೆ, ಮಲಗಿದಾಗ ನೀವು ಪ್ಲ್ಯಾನ್ ಮಾಡ್ತಾ ಹೋಗ್ತೀರಿ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಹಾಗಾಗಿ ಆ ಪ್ಲ್ಯಾನ್ಗಳು ನಿಮಗೆ ಸ್ವಲ್ಪ ನಿದ್ರೆಯನ್ನು ಮಾಡೋದಕ್ಕೆ ಸ್ವಲ್ಪ ಲೇಟ್ ಮಾಡಿಸಬಹುದು. ವೃಶ್ಚಿಕ ರಾಶಿನವ್ರಿಗೆ ನಿಮ್ಮ ರಾಶ್ಯಾಧಿಪತಿಯ ಅಥವಾ ವೃಶ್ಚಿಕ ಲಗ್ನಾಧಿಪತಿಯ ಪರಿಸ್ಥಿತಿ ಸರಿಯಿಲ್ಲ. ಓವರ್ ಥಿಂಕಿಂಗ್ ಆಗುತ್ತೆ. ಓವರ್ ಥಿಂಕಿಂಗ್ಗಳಿಂದ ಅದು ತುಂಬ ಜಾಸ್ತಿಯಾಗಿ ಡಿಸ್ಟರ್ಬ್ ಆಗ್ತಕ್ಕಂಥ ಕಂಡೀಷನ್ಸ್ ಬರುತ್ತೆ. ಓವರ್ ಥಿಂಕಿಂಗಿಂದ ಹೊರಗೆ ಬಂದರೆ ನಿಮ್ಮದು ಬೇರೆ ಕಂಡೀಷನ್ಸು ಸ್ವಲ್ಪ ಸಾಗತ್ತೆ. ಓವರ್ ಥಿಂಕಿಂಗ್ ಒಳಗಡೆ ನೀವು ಬಿದ್ದರೆ ಏನನ್ನೂ ಮಾಡೋದಕ್ಕೆ ಆಗೋದೇ ಇರಲಿಲ್ಲ ಅನ್ನುವಂಥ ಸ್ಥಿತಿಯನ್ನು ವೃಶ್ಚಿಕ ರಾಶಿನವ್ರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ವೆಂಕಟೇಶ್ವರನ ದರ್ಶನವನ್ನು ಮಾಡ್ತಕ್ಕಂಥದ್ದು, ತುಳಸಿಯಿಂದ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಸಾಧ್ಯವಾದಷ್ಟು ಒಂದು ಮೃತ್ಯುಂಜಯ ಮಂತ್ರವನ್ನು ಒಂದು 21 ಬಾರಿ ಜಪ ಮಾಡಿ. ಸಾಧ್ಯವಾದಷ್ಟು ಖಂಡಿತ ಅನುಕೂಲವಾಗುತ್ತೆ. 21 ಬಾರಿ ಅಲ್ಲ, ಎಷ್ಟು ಬೇಕಾದ್ರೂ ಮಾಡಿ, ಕನಿಷ್ಠ 21 ಬಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಲಗ್ನಾಧಿಪತಿ ಬಲವೇನೋ ಇದೆ, ಬಟ್ ಕಳೆದ ವಾರದವರೆಗೆ ಪರಿವರ್ತನಾ ಸ್ಥಿತಿನಲ್ಲಿತ್ತು, ಈಗ ಅದಿಲ್ಲ. ಹಾಗಾಗಿ ಲಗ್ನಾಧಿಪತಿ ಬಲ ಅಂತಕ್ಕಂಥದ್ದು ಇರೋದ್ರಿಂದ ವಾರ ಮಧ್ಯಭಾಗದಿಂದ ಆಚೆಗೆ ನಿಮ್ಮ ಪರಿಸ್ಥಿತಿ ಅಥವಾ ನಿಮ್ಮ ಕಂಡೀಷನ್ಸು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸ್ಥಿತಿ ಇರುತ್ತೆ. ವಾರ ಆರಂಭ ಚೆನ್ನಾಗಿರೋದಿಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಬುಧವಾರದ ನಂತರ ನಿಮ್ಮ ಕಂಡೀಷನ್ಸ್ ಎಲ್ಲವೂ ಕೂಡ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳನ್ನು ಕಾಣ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಗಜಕೇಸರಿ ಯೋಗ ಅಂತಕ್ಕಂಥದ್ದು ವಾರ ಮಧ್ಯಭಾಗದಲ್ಲಿ ಬರೋದರಿಂದ, ಮಂಗಳವಾರ ಬುಧವಾರ ಅಂತಕ್ಕಂಥ ರೀತಿಯಲ್ಲಿ ಬರೋದರಿಂದ ನಿಮಗೆ ಅಲ್ಲೂ ಕೂಡ ಪ್ಲಸ್ ಆಗುವಂಥದ್ದು ಅಥವಾ ಪಾಸಿಟಿವ್ ರಿಸಲ್ಟ್ ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮೋಸ್ಟ್ ಪ್ರಾಬಬಲಿ ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಒಳ್ಳೆಯ ಫಲವನ್ನೇ ನೋಡುವಂಥ ಕಂಡೀಷನ್ಸ್ ಬರ್ತದೆ. ಎಲ್ಲ ರೀತಿಯಲ್ಲೂ ವಿದ್ಯೆ, ಹಣಕಾಸಿನ ಸ್ಥಿತಿ, ಮಾನಸಿಕವಾದಂಥ ಸ್ಥಿತಿ, ಆರೋಗ್ಯದ ಸ್ಥಿತಿ ಎಲ್ಲವೂ ಕೂಡ ಸ್ವಲ್ಪ ಪಾಸಿಟಿವ್ ಆದಂಥ ಸಂದರ್ಭಗಳನ್ನು ನೋಡಿಕೊಳ್ಳಬಹುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ. ಯಾರೋ ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಸಿಗಬಹುದು, ಆದರೆ ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆಯಾಗುವಂಥ ರೀತಿಯಲ್ಲೋ ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಸ್ವಲ್ಪ ಕೀಳು ಅಭಿಪ್ರಾಯವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ತಕ್ಕಂಥ ಸ್ಥಿತಿಯೋ ಬರಬಹುದು. ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ನೀವು ಯಾವ ದೃಷ್ಟಿನಲ್ಲಿ ಆ ತಾಯಿಯನ್ನು ಅಥವಾ ಹೆಣ್ಣು ಮಗಳನ್ನು ನೋಡ್ತಿರೋ ಅದೇ ರೀತಿಯಾದಂಥ ಫಲ ಅಂತಕ್ಕಂಥ ನಿಮ್ಮ ಜೀವನದಲ್ಲಿ ನಡೆಯೋದ್ರಿಂದ ಅವರನ್ನು ಗೌರವವಾಗಿ ಕಂಡರೆ ನಿಮಗೆ ಅಭಿವೃದ್ಧಿ ಅಂತಕ್ಕಂಥದ್ದು ತಾನಾಗಿಯೇ ಸಿಗೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಭಾಗ್ಯ ಪ್ರಭಾವ ಸ್ವಲ್ಪ ತಂದೆ ಶತ್ರುವಾಗಿ ಪರಿವರ್ತನೆಯಾಗುವಂಥದ್ದು ಅಥವಾ ತಂದೆಯೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಎರಡನೇ ಮದುವೆ ಆಗಿರ್ತಕ್ಕಂಥವರು ಸ್ವಲ್ಪ ಸಮಸ್ಯೆಗೆ ತಂದುಕೊಳ್ತಕ್ಕಂಥ ಸ್ಥಿತಿ. ಮೊದಲನೇ ಮದುವೆ ಬ್ರೇಕ್ ಆಗಿರ್ತದೆ, ಎರಡನೇ ಮದುವೆ ಆಗಿರ್ತೀರಿ, ಅಲ್ಲೂ ಕೂಡ ಮತ್ತೊಂದು ಸಮಸ್ಯೆ ಉತ್ಪತ್ತಿಯಾಗುವಂಥ ಸಂದರ್ಭಗಳು ಬರಬಹುದು. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ಕಾಣ್ತೀರಿ. ಪ್ರೀತಿ ಪ್ರೇಮದ ಬಾಂಧವ್ಯಗಳು ಮುರಿದು ಬೀಳ್ತಕ್ಕಂಥದ್ದು, ಯಾಕೋ ಬೇಡ ಅನ್ನೋ ರೀತಿಯಾದಂಥ ಸ್ಥಿತಿ, ಅಲ್ಲೇನೋ ಮನಸ್ತಾಪಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು. ಕೆಲವೊಂದು ಭಾವನಾತ್ಮಕವಾದಂಥ ಸ್ಥಿತಿ ಮತ್ತು ಕೌಟುಂಬಿಕವಾದಂಥ ಒಂದು ಸ್ಥಿತಿಗತಿಗಳು ಉದ್ಯೋಗದ ಕಡೆಗೆ ಗಮನವನ್ನು ಕೊಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಉದ್ಯೋಗ ಬದಲಾವಣೆ ಮಾಡಿಬಿಡೋಣ ಅಥವಾ ಉದ್ಯೋಗಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಆ ಕಂಡೀಷನ್ ನಿಮ್ಮದೇ ಆದಂಥ ಕೆಲವೊಂದು ಡಿಸ್ಟರ್ಬ್ಗಳು, ಸುತ್ತಮುತ್ತಲು ಆಗ್ತಕ್ಕಂಥ ಕೆಲವೊಂದು ಡಿಸ್ಟರ್ಬ್ಗಳು ಉದ್ಯೋಗಕ್ಕೆ ರಜೆ ಹಾಕಬಹುದು ಅಥವಾ ಉದ್ಯೋಗಕ್ಕೆ ಹೋಗದಂಥ ಕಂಡೀಷನ್ಸನ್ನು ತರಬಹುದು. ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಧನುಸ್ಸು ರಾಶಿನವರು ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಗಣಪತಿಗೆ ಮೋದಕವನ್ನು ನೈವೇದ್ಯ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಕೊಬ್ಬರಿ ಮತ್ತು ಕಪ್ಪು ಎಳ್ಳು ಎರಡನ್ನೂ ಮಿಶ್ರಿತ ಮಾಡಿರ್ತಕ್ಕಂಥ ಮೋದಕವನ್ನು
ಗಣಪತಿಗೆ ನೈವೇದ್ಯ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಸಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿ ಮಂದತ್ವ, ಬಟ್ ತೃತೀಯ ಗೆಲುವು ಕಾಣಬೇಕು, ವ್ಯಾಜ್ಯಗಳಲ್ಲಿ ಅನುಕೂಲವಾಗಬೇಕು, ಮಾಡಿದಂಥ ಕೆಲಸಗಳು ಸ್ವಲ್ಪ ಸಕ್ಸಸ್ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಆದರೆ ಸಹಕಾರ ಬೇಕು ಅಂದರೆ ಗುರುದೃಷ್ಟಿ ಬೇಕು, ಪ್ರಯತ್ನ ಇರ್ತದೆ, ಆದರೆ ಅದು ಸುಸೂತ್ರವಾಗಬೇಕು ಅಂದರೆ ಗುರುದೃಷ್ಟಿ ಬೇಕು. ಗುರುದೃಷ್ಟಿ ಇಲ್ಲ, ಗುರುಬಲ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಏನಾಗುತ್ತೆ, ಆಗ್ತವೆ ಕೆಲಸ ಕಾರ್ಯಗಳು, ಪ್ರಯತ್ನಗಳಿಂದ ಆಗುತ್ತೆ, ಬಟ್ ಸಕ್ಸಸ್ಸು ಅಂತಕ್ಕಂಥ ರೀತಿಯಲ್ಲೋ ಅಥವಾ ಅದರಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ, ಮಿಕ್ಕಿದ್ದೇನು ತೊಂದರೆ ಇಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಓಕೆ, ಪರವಾಗಿಲ್ಲ, ನಿಮ್ಮ ವ್ಯವಸ್ಥೆಗಳಿಗೇನು ಬೇಕೋ ಅಥವಾ ಏನು ನಿಮ್ಮ ಆಗುವುಗಳಿಗೇನು ಬೇಕೋ ಅದೆಲ್ಲವೂ ಕೂಡ ವ್ಯವಸ್ಥೆಗಳು ಆಗತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಏನಾದರೂ ಲಾಭವಾಗೋದಾದರೆ ಸ್ಥಿರಾಸ್ತಿಯಿಂದ ಲಾಭವಾಗುತ್ತೆ, ಅಥವಾ ಸಾಲದ ಮುಖಾಂತರವಾಗಿ ನಿಮಗೆ ಸಾಲದ ಲಾಭ ಆಗಬಹುದು. ತಂದೆಯ ಸಹಕಾರದಿಂದ ಕೆಲವೊಂದು ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆಕಸ್ಮಿಕವಾಗಿ ಯಾವುದೋ ಪ್ರೀತಿ ಪ್ರೇಮ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿನಲ್ಲಿ ಬಲೆಯಲ್ಲಿ ಸಿಲುಕಾಕೊಳ್ತಕ್ಕಂಥ ಸಂದರ್ಭಗಳಬಹುದು, ಅಥವಾ ಆಕಸ್ಮಿಕವಾಗಿ ಯಾವುದೋ ಒಂದು ಇಮೋಷನಲ್ ಬಾಂಡಿಂಗ್ ನಿಮಗೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಸ್ಥಿತಿ ಇದೆ, ಜಾಗ್ರತೆಯಿಂದಿರಬೇಕು. ಉದ್ಯೋಗದಲ್ಲಿ ಸ್ವಲ್ಪ ಏನೋ ಕಿರಿಕಿರಿಗಳಾಗ್ತದೆ, ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಸೇವಕರು ಯಾರು ಇರ್ತಾರಲ್ಲ ಅವರಿಂದ ಕಿರಿಕಿರಿ ಆಗುತ್ತೆ, ಸಾಲಗಾರರಿಂದ ಕಿರಿಕಿರಿಗಳನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟ ಅದರಲ್ಲೂ ಕೂಡ ಪ್ಯಾರಲೈಸಿಸ್ ಇರುವಂಥವ್ರು, ಅಂದರೆ ನರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಗಂಭೀರವಾಗಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಹೋಗಬೇಕಾಗತ್ತೆ. ಈ ವಾರ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಮೃತ್ಯುಂಜಯನ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಒಂದು. ಎರಡನೇದಾಗಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು. ಎಲ್ಲಾದರೂ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದರೆ ನನ್ನ ಪ್ರಕಾರ ನೀವು ಹೋಗಿ ದರ್ಶನವನ್ನು ಮಾಡಿದರೆ ಏನೋ ಒಂದು ನಿಮಗೆ ಅಲ್ಲೊಂದು ಸೂಚನೆ ಸಿಗುತ್ತೆ, ಅಥವಾ ಏನೋ ಒಂದು ಅನಿರೀಕ್ಷಿತವಾಗಿ ಏನೋ ಒಂದು ಘಟನೆ ನಡೀತದೆ ನಿಮಗೆ, ಅದು ಪಾಸಿಟಿವ್ ಆದಂಥ ರೀತಿಯಲ್ಲಿ ಬರುತ್ತೆ. ನೋಡಿ, ಸಾಧ್ಯವಾದಷ್ಟು ನೋಡಿ ಪ್ರಯತ್ನ ಮಾಡಿ. ಜನ್ಮಜಾತಕ ಏನೋ ಸಪೋರ್ಟ್ ಆಗಿದ್ದರೆ ಏನೋ ಒಂದು ಮಿರಾಕಲ್ ಆಗಬೇಕು ನಿಮಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋದಾಗ. ಮಕರ ರಾಶಿನವ್ರಿಗೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕುಂಭರಾಶಿನವ್ರಿಗೆ ರಾಷ್ಟ್ರಾಧಿಪತಿ ಧನ ಪ್ರಭಾವ, ಹಾಗಾಗಿ ಕೌಟುಂಬಿಕವಾದ ಸಮಸ್ಯೆಗಳನ್ನು ನಿಭಾಯಿಸೋದ್ರೊಳಗೆ ಹೈರಾಣ ಆಗಿ ಹೋಗಿಬಿಡ್ತೀರಿ. ಆದರೂ ಕೂಡ ಗುರುವಿನ ಪ್ರಭಾವ ಚೆನ್ನಾಗಿರ್ತಕ್ಕಂಥದ್ದು ಆಗಿರೋದ್ರಿಂದ ವಾರ ಮಧ್ಯಭಾಗದವರೆಗೆ, ಗುರುವಾರದವರೆಗೆ ನಿಮಗೆ ಯಾವುದು ಏನು ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ಇದೆ, ನಿಭಾಯಿಸ್ತೀರಿ ಅಂತಕ್ಕಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮಗೇನಾದರೂ ಸ್ವಲ್ಪ ತೊಂದರೆ ಆಗುವುದೇ ಆದರೆ, ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿನಲ್ಲಿ ಇರುವಂಥದ್ದೇ ಆದರೆ ವಾರ ಅಂತ್ಯ ಇರುತ್ತೆ. ಅಂದರೆ ಶುಕ್ರವಾರ ಶನಿವಾರ ನಿಮಗೆ ನಿಮ್ಮದಲ್ಲದ ದಿವಸಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಖಂಡಿತವಾಗಲೂ ಕೂಡ ಈ ವಾರ ಮಾಡುವುದಾದರೆ ಗುರುವಾರದ ಒಳಗಡೆ ಮಾಡಿಕೊಳ್ಳಿ. ಗುರುವಾರದ ನಂತರ ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡೋದಕ್ಕೆ ಹೋಗಲಿ. ವಾಹನ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ಚಟುವಟಿಕೆಗಳು ಮಾಡುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಮಕ್ಕಳಿಂದ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥದ್ದು ಅಥವಾ ಮಕ್ಕಳ ಸಹಕಾರ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಪ್ರೀತಿ ಪಾತ್ರರಿಂದ ಸ್ವಲ್ಪ ಸಹಕಾರಗಳು ಪ್ರಾಪ್ತಿಯಾಗುವಂಥ ಸ್ಥಿತಿ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ದು ನಿಮಗೆ ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ. ಮತ್ತು ಅಲ್ಲೇನೋ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನೇ ನೋಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಸಂಗಾತಿಯಿಂದ ಏನಾದರೂ ಲಾಭವಾಗಬೇಕು, ಅನುಕೂಲವಾಗಬೇಕು, ಅಥವಾ ಸಂಗಾತಿಯ ಕಡೆಯ ಒಂದು ಏನೋ ಆಸ್ತಿ ಮತ್ತೊಂದು ಬರಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಅಲ್ಲಿ ಅನುಕೂಲವಾಗುತ್ತೆ. ಒಂದು. ಎರಡನೇದಾಗಿ ಇನ್ನೊಂದು ಅನುಕೂಲ ಇದೆ ಕುಂಭರಾಶಿನವ್ರಿಗೆ, ಎರಡನೇ ಮದುವೆ ಆಗಬೇಕು ಅನ್ನುವಂಥವ್ರಿಗೆ ಸ್ವಲ್ಪ ಅನುಕೂಲವನ್ನು ತರುತ್ತದೆ. ಮತ್ತು ತಂದೆಯ ಸಹಕಾರದಿಂದ ಏನಾದರೂ ಸಪೋರ್ಟ್ ಸಿಗಬೇಕಂದ್ರೆ ಅಲ್ಲಿ ಸ್ವಲ್ಪ ಅನುಕೂಲವಾಗುತ್ತೆ. ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಅನುಕೂಲವಾಗಬೇಕಂದ್ರೆ ಅಲ್ಲೊಂದು ಪಾಸಿಟಿವ್ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ಕಾಣ್ತೀರಿ ಈ ವಾರದಲ್ಲಿ. ಆದರೆ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಸೋಲು ಕಟ್ಟಿಟ್ಟ ಬುತ್ತಿ. ವಾರ ಅಂತ್ಯ 2 ದಿವಸಗಳ ಮಾತ್ರ ನೀವು ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಪೆಟ್ಟು ತಿನ್ನುವಂಥ ಸ್ಥಿತಿಯೋ ಅಥವಾ ಅನಿರೀಕ್ಷಿತವಾಗಿ ಸಮಸ್ಯೆಗೆ ಸುಳಿಗೆ ಸಿಲುಕಾಕೊಳ್ತಕ್ಕಂಥ ವಾತಾವರಣವೋ
ವಾರಾಂತ್ಯದಲ್ಲಿ ಕುಂಭರಾಶಿನವರಿಗೆ ಬರ್ತದೆ. ವಾರ ಮಧ್ಯಭಾಗದವರೆಗೆ ಏನು ಸಮಸ್ಯೆ ಬಂದರೂ ಕೂಡ ಅದು ಜಯಿಸ್ಕೊಂಡು ಹೋಗುತ್ತೆ. ಒಡೆಗೋಲಿ ಅನ್ನೋ ರೀತಿಯಲ್ಲಿ ನಡೀತದೆ. ಒಟ್ಟಿನಲ್ಲಿ ಚಿಂತೆ ಮಾಡುವಂಥದ್ದೇನಿಲ್ಲ ಕುಂಭರಾಶಿನವ್ರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ನೀವು ರವಿ ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ, ಗುರು ನಿಮಗೆ ಪಾಸಿಟಿವ್ ಆಗಿದ್ದಾನೆ. ಹಾಗಾಗಿ ನಿಮ್ಮನ್ನು ಕೆಡಿಸಿರ್ತಕ್ಕಂಥದ್ದು ಯಾರು ಅಂದರೆ, ವಾರಾಂತ್ಯದಲ್ಲಿ ಕೆಡಿಸುವಂಥದ್ದು ಚಂದ್ರನೇ ಕೆಡಿಸ್ತಾನೆ, ಮತ್ತು ರಾಷ್ಟ್ರಾಧಿಪತಿನೇ ಸ್ವಲ್ಪ ಕೆಡಿಸಿದ್ದಾನೆ, ಬುಧ ಕೆಡಿಸ್ತಾನೆ ನಿಮಗೆ. ಹಾಗಾಗಿ ಏನಾಗುತ್ತೆ, ನಿಮಗೇನಾದರೂ ಬರುವುದಾದರೆ ಮಕ್ಕಳ ಒಂದು ಜೀವನ, ಮಕ್ಕಳಿಂದ ಲಾಭ ಯೋಗ ಫಲ ಅಂತದೆ. ಅದು ಮಕ್ಕಳ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೋ ತಪ್ಪು ನಿರ್ಧಾರ ತೆಗೆದುಕೊಳ್ತಾರೆ, ಅದರಿಂದ ಸ್ವಲ್ಪ ನೋವಾಗಬಹುದು. ಹಾಗಾಗಿ ಅದು ಯಾವುದೋ ಆಗಬಾರದು ಅನ್ನೋದಿತ್ತು ಅಂದರೆ, ಮತ್ತು ವಾರಾಂತ್ಯ ಸ್ವಲ್ಪ ತಾಪತ್ರಯ ಆಗುವಂಥ ರೀತಿಯಲ್ಲಿ ಇರೋದರಿಂದ ಸಾಧ್ಯವಾದಷ್ಟು ಕೂಡ ಎಲ್ಲರೂ ವೆಂಕಟೇಶ್ವರನ ದೇವಸ್ಥಾನ ಆಗ್ಬೋದು, ಅಥವಾ ವಿಷ್ಣುವಿನ ಅಂಶಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಅಥವಾ ನಿಮ್ಮ ಮನೆಯಲ್ಲಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ಸಾಲಿಗ್ರಾಮವೋ ಅಥವಾ ವಿಷ್ಣು ವಿಗ್ರಹವೋ ಅಥವಾ ವೆಂಕಟೇಶ್ವರನ ವಿಗ್ರಹವೋ ಸಣ್ಣದಾಗಿ ಚಿಕ್ಕದಾಗಿ ಯಾವುದಾದ್ರು ಇಟ್ಕೊಂಡಿದ್ದೀರಿ ಅಂತಂದರೆ ಅದಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸಿ. ಯಾವ ತಾಪತ್ರಯ ಬಂದರೂ ಕೂಡ ಆ ಭಗವಂತ ನಿಮ್ಮನಿಗೆ ರಕ್ಷಣೆಯಾಗಿ ನಿಲ್ತಾನೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮೀನರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮೀನರಾಶಿನವ್ರಿಗೆ ಧನಾಧಿಪತಿಯ ಪ್ರಭಾವವಿಲ್ಲ, ಪರಿವರ್ತನಾ ಯೋಗವಿತ್ತು, ಒಳ್ಳೆಯ ಅನುಕೂಲದ ಸ್ಥಿತಿಯಲ್ಲಿ ಕಳೆದ ವಾರದವರೆಗೆ ಇತ್ತು, ಅದು ಈಗ ಅದೂ ಇಲ್ಲ ಅಂತಕ್ಕಂಥ ಸ್ಥಿತಿ. ಬುಧ ಅಂತಕ್ಕಂಥವನು ಗ್ರಹಣಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ನಿಮಗೆ ರವಿಯ ಬಲ ಇದೆ, ಬಟ್ ಅವನ ಬಲ ಇದ್ರೂ ಕೂಡ ಅವನು ಶುಕ್ರನಿಗೆ ಬಂದಿಯಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಲ್ಲೂ ಕೂಡ ಯೋಗ ಫಲವಿಲ್ಲ ಅಂತಕ್ಕಂಥ ಸ್ಥಿತಿ. ಹಾಗಾಗಿ ಏನಾದರೂ ದಟ್ಟ ದಾರಿದ್ರ್ಯ ಆವರಿಸ್ಬಿಡ್ತದ, ಅಪಘಾತಗಳಾಗ್ಬಿಡ್ತದ, ಆಪತ್ತುಗಳು ಬಂದುಬಿಡ್ತದ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ನಿಮಗೆ ವಾರ ಮಧ್ಯಭಾಗ ತುಂಬ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡಬಹುದು. ವಾರ ಮಧ್ಯಭಾಗ ಅಂದರೆ ಒಂದು ತಕ್ಕ ಮಟ್ಟಿಗೆ ಒಂದು 30% ಆದ್ರೂ ಕೂಡ ಪಾಸಿಟಿವ್ ರಿಸಲ್ಟನ್ನು ವಾರ ಮಧ್ಯಭಾಗದಲ್ಲಿ ನೋಡ್ತೀರಿ. ಅಂದರೆ ಬುಧವಾರ ಗುರುವಾರದ ಸಂದರ್ಭ ಅಂತಕ್ಕಂಥ ರೀತಿಯಲ್ಲಿ ನೋಡ್ತೀರಿ. ಆದರೆ ವಾರ ಮಧ್ಯಭಾಗ, ವಾರ ಆರಂಭ ಮತ್ತು ವಾರ ಅಂತ್ಯ ಎರಡೂ ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತದೆ. ಒಂದು ಸೇವಿಂಗ್ಸ್ ಆಗೋದಿಲ್ಲ, ಉಳಿತಾಯ ಆಗೋದಿಲ್ಲ, ಲಾಭದ ಪ್ರಮಾಣವು ಬರುವಂಥ ರೀತಿಯಲ್ಲಿ ಬರ್ತಿರೋದಿಲ್ಲ, ಇಲ್ಲಿವರೆಗೂ ಬರೋದಿಲ್ಲ, ಶನಿ ಮುಂದಕ್ಕೆ ಹೋಗೋವರೆಗೂ ಬರೋದಿಲ್ಲ ನಿಮಗೆ. ಅಥವಾ ಗುರುದೃಷ್ಟಿ ಆದರೂ ಬರಬೇಕು, ಆವಾಗಾದರೂ ನಿಮಗೆ ಸ್ವಲ್ಪ ಲಾಭ ಅಂತಕ್ಕಂಥದ್ದು, ಹಣಕಾಸಿನ ಸ್ಥಿತಿ ಅಂತಕ್ಕಂಥ ಚೇತರಿಸ್ಕೋಬೇಕು. ಇನ್ನೂ ಅದರ ಪ್ರಭಾವ ಇನ್ನೂ ನಿಮಗೆ ಬಂದಿರೋದಿಲ್ಲ. ಹಾಗಾಗಿ ಅದರ ಪ್ರಭಾವವು ಕೂಡ ನಿಮಗೆ ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಹಣಕಾಸಿನ ಕೊರತೆ ಇರುತ್ತೆ, ಕುಟುಂಬ ಸಮಸ್ಯೆಗಳು ಜಾಸ್ತಿ ಇರ್ತದೆ, ಕುಟುಂಬದಿಂದ ನೋವು ಬಾಧೆಗಳನ್ನು ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಸಂಗಾತಿಯಿಂದ ಅಂತರ, ದಾಂಪತ್ಯ ಸೌಖ್ಯ ಇರೋದಿಲ್ಲ, ಸಂಗಾತಿಯ ಆ ಒಂದು ಬೇಜವಾಬ್ದಾರಿತನದ ಒಂದು ನಡವಳಿಕೆಗಳು ಶತ್ರುತ್ವವನ್ನು ತಂದಿರ್ತದೆ, ಕಲಹವನ್ನು ಜಾಸ್ತಿ ತಂದಿರ್ತದೆ, ಅಂತರವನ್ನು ಜಾಸ್ತಿ ತಂದಿರ್ತದೆ, ದಾಂಪತ್ಯ ಸೌಖ್ಯವನ್ನು ಕಳೆದಿರ್ತದೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಶುಕ್ರ ಬಲವಾಗಿದ್ದಾನೆ, ನಿಮ್ಮ ರಾಶಿಗೆ ಶುಕ್ರ ಬಲವಾಗಿದ್ದರೆ ಆಪತ್ತನ್ನೇ ತರ್ತಾನೆ. ಅವನು ಬಲ ಆದಷ್ಟು ಕೂಡ ಆಪತ್ತು ಬರುವಂಥದ್ದು ಜಾಸ್ತಿ. ಅದೃಷ್ಟವಶಾತ್ ಅವನು ತೃತೀಯದಲ್ಲಿ ಕುಳಿತಿದ್ದಾನೆ. ತೃತೀಯದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪತ್ತನ್ನು ತರೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್ ಆಗ್ತದೆ ನಿಮಗೆ. ವಿದ್ಯಾಭ್ಯಾಸ ಸ್ವಲ್ಪ ಕಷ್ಟವಾಗಬಹುದು, ಅಂದುಕೊಂಡಂಥ ರೀತಿಯಲ್ಲಿ ಸಕ್ಸಸ್ಸನ್ನು ನೋಡೋದಕ್ಕೆ ಆಗುವುದಿಲ್ಲ. ಅಕಸ್ಮಾತ್ ಏನಾದರೂ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ರಿಸಲ್ಟ್ ಬರೋದಾದರೆ ವಾರ ಮಧ್ಯಭಾಗದಲ್ಲಿ ಏನಾದರೂ ಬಂದರೆ ಓಕೆ ಗುಡ್ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ಇರುತ್ತೆ. ಒಟ್ಟಿನಲ್ಲಿ ಯಾವ ಗ್ರಹವೂ ಕೂಡ ಅಷ್ಟೊಂದು ಸಪೋರ್ಟಿಂಗ್ ಇಲ್ಲ, ನಿಮಗೆ ವಿಲ್ ಪವರ್ ಇಲ್ಲ, ಒಂದು ಎನರ್ಜಿ, ದೈವ ಪ್ರಸಾದ, ದೈವಾನುಗ್ರಹ ಅನ್ನೋ ರೀತಿಯಲ್ಲಿ ಇಲ್ಲ, ಪ್ರಯತ್ನಗಳಿರೋದಿಲ್ಲ. ಪ್ರಯತ್ನಗಳು ಮಾಡಬೇಕು ಅಂದ್ರೂ ಆರ್ಥಿಕವಾದ ಸಪೋರ್ಟ್ ಇರೋದಿಲ್ಲ. ಆರ್ಥಿಕವಾದ ಸಪೋರ್ಟಿಗೆ ಕುಟುಂಬದಲ್ಲಾರು ಸಹಕಾರ ಸಿಗುತ್ತೆ ಅಂದರೆ ಅದೂ ಇಲ್ಲ. ಹಾಗಾಗಿ ಯಾವ ಗ್ರಹವೂ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡುವಂಥ ರೀತಿಯಲ್ಲಿ ಈ ವಾರ ಇರೋದಿಲ್ಲ. ಚಂದ್ರ ಒಬ್ಬ ನಿಮಗೆ ಒಂಚೂರು ಪ್ಲಸ್ ಆಗಿ ನಿಂತಿರ್ತಾನೆ. ಆದರೂ ಕೂಡ 8 ಜನರ ಒಳಗಡೆ ಇನ್ನೊಬ್ಬ ಕಳ್ಳ ಸೇರಿಕೊಂಡ್ರೆ ಅವನು ಕಳ್ಳ ಅನ್ನೋ ರೀತಿಯಲ್ಲಿ ಆಗೋಗ್ತಾನೆ. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ನೀವು ಮೀನರಾಶಿನವರು ಇರುವಂಥ ಸ್ಥಿತಿಗತಿಗಳು ಸುಧಾರಣೆ ಆಗಬೇಕಾ ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ, ಯಾವುದಾದರೂ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ
ಬರಬೇಕಾದರೆ ಯಾರಿಗಾರು ಬಾಳೆಹಣ್ಣನ್ನು ದಾನವಾಗಾದರೂ ಕೊಡಿ, ಅಥವಾ ಆ ಬಾಳೆಹಣ್ಣು ಅಲ್ಲೆಲ್ಲರ ಕೋತಿಗಳು ಸಿಕ್ಕಿದರೆ ಕೋತಿಗಳಿಗಾದರೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಏನು ಆಪತ್ತು, ತೊಂದರೆ, ಮತ್ತೊಂದು ಮಗದೊಂದು, ಒತ್ತಡ, ಪ್ರೆಸರು, ಅನಾರೋಗ್ಯ ಸಮಸ್ಯೆ, ಕೆಲಸ ಕಾರ್ಯಗಳಾಗ್ತಲ್ಲ ಅನ್ನೋ ರೀತಿಯಾದಂಥ ಕಂಪ್ಲೀಟ್ ಆ ಫ್ರಸ್ಟ್ರೇಷನ್ ಇದೆಯಲ್ಲ, ಆ ಫ್ರಸ್ಟ್ರೇಷನ್ ಎಲ್ಲ ರಿಲೀಸ್ ಆಗುತ್ತೆ. ಸ್ವಲ್ಪ ಈ ಆಪತ್ತು ಬರುವಂಥದ್ದೆಲ್ಲವೂ ಕೂಡ ರಕ್ಷಣಾ ರೀತಿಯಲ್ಲಿ ನಿಮಗೆ ಆ ಹನುಮಾನ್ ಚಾಲೀಸು ರಕ್ಷಣೆಯನ್ನು ಮಾಡುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.